ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ಕಳೆದ 2 ಸಂಚಿಕೆಗಳಲ್ಲಿ ಡಾಕ್ಟರ್ ಅರವಿಂದ ಕುಲಕರ್ಣಿಯವರು ತಮ್ಮ ಜೀವನದ ಪಯಣ, ರಂಗಭೂಮಿಯ ಸಾಧನೆಗಳನ್ನ ಕುರಿತು ನಮ್ಮೊಂದಿಗೆ ಅವರ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಇಂದಿನ ಸಂಚಿಕೆಯಲ್ಲೂ ಕೂಡ ತಮ್ಮ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಯಶಸ್ವಿ ಆಡಳಿತಗಾರರಾಗಿ ಕಾರ್ಯವನ್ನ ನಿರ್ವಹಿಸಿ ರಂಗಭೂಮಿಯಲ್ಲಿ ನಟ, ನಿರ್ದೇಶಕ, ನಾಟಕಕಾರರಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಸರ್ ನಮಸ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆದರದ ಆತ್ಮೀಯ ಸ್ವಾಗತ. ನಮಸ್ಕಾರ ಅನುಪಮ ಅವರೇ. ಸರ್, ಈಗ ತಾವು ಪ್ರತಿ ತಿಂಗಳು ಒಬ್ಬ ಲೇಖಕರ ಪುಸ್ತಕದ ಕುರಿತು ಚರ್ಚೆ ಮಾಡುವಂತಹ ಸಮಾಸ ಕಾರ್ಯಕ್ರಮವನ್ನ ನಡೆಸ್ತೀರಾ. ಇಂದಿನ ಪೀಳಿಗೆ ಪುಸ್ತಕ ಓದುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ? ಇದು ರಂಗ ಸಂಪದ ಆಫ್ಶೂಟ್. ಇದು ನನಗೆ ಮೊದಲಿಂದ ನಮ್ಗೆ ಓದೋ ಅಭ್ಯಾಸ ಭಾಳ ಇದೆ. ನನಗೆ ಮಿಸ್ಸಸ್ಗೆ ಬರೀ ನಮ್ಮ ಮನೆಯಾಗ ಬಂದು ನೀವು ಸೋಫಾ ಮೇಲೆ ಈ ಕಡೆ ಒಂದು 2-3 ಪುಸ್ತಕ ಬಿತ್ತಿರ್ತಾವೆ. ಈ ಕಡೆ ತರಂಗ, ಕಸ್ತೂರಿ, ಮಯೂರ ಎಲ್ಲ ಇರ್ತಾವೆ ನಮ್ಮ ಮನೆಗೆ. ನನಗೆ ಮೊದಲಿಂದ ತಲೆಯಾಗಿತ್ತು, ನಾವು ಓದ್ತೀವಿ. ಬಟ್ ಈಗ ನೋಡ್ರಿ, ಯಾವುದೋ ಪುಸ್ತಕ ನಿಮಗೂ ಅಭ್ಯಾಸ ಇದೆ ಅಂತ ಕೊಡ್ರಿ, ನೀವು ಯಾವುದೋ ಒಂದು ಪುಸ್ತಕ ಓದಿರ್ತೀರಿ. ಬೆಟ್ಟಾಗಿ ಮನ್ಯಾಗ ಕೂತಾಗ ಬೇರೆ ನಿಮ್ಗೆ ಯಾವುದೂ ಟಾಪಿಕ್ಕು ಬೇಡ. ಇಲ್ರಿ ನಮ್ಮನ್ನೇ ಇಂಥ ಪುಸ್ತಕ ಈ ಲೇಖಕ ಹೌದಾ, ಏನಿತ್ತು, ಹೆಂಗಿತ್ತು ಶುರು ಮಾಡಿದ್ರೆ ತಾಸುಗಟ್ಟಲೆ ಕೂತು ಮಾತಾಡ್ಬೋದು. ಆ್ಯಂಡ್ ಇಟ್ ಇಸ್ ಅ ಕನ್ಸ್ಟ್ರಕ್ಟಿವ್ ಡಿಸ್ಕಷನ್, ಉಪಯೋಗ ಆಗುವಂಥದ್ದು. ಇದನ್ನು ಬೆಳೆಸಬೇಕು ಅಂದಾಗ ಕೆಲವು ಕಡೆ ನೋಡಿದಾಗ ನಾವು ಯಾವುದೇ ಪುಸ್ತಕ, ಪ್ರಸಿದ್ಧ ಪುಸ್ತಕ ಬಗ್ಗೆ ಮಾತಾಡ್ಲಿಕ್ಕಾದ್ರೂ ಒಂದು 4-5 ಎಲ್ಲ ಬ್ಲ್ಯಾಂಕ್ ಫೇಸಸ್, ಏನು ಅವ್ರ ಕಡೆ ಇದೇ ಇಲ್ಲ. ನಾನು ಇವ್ರು ಹೆಂಗೆ ಓದೇ ಇಲ್ಲೇನೋ ಕೇಳ್ರಿ, ಇಲ್ರಿ ಸರ್ ನಾವೇನು ಓದಿಲ್ಲ, ಸಾಮಾನ್ಯ ಪುಸ್ತಕಗಳನ್ನ. ಅದಕ್ಕೆ ನಾನು ಪುಸ್ತಕ ಬೆಳೆಸಬೇಕು ಅಂತ. ಆಮೇಲೆ ಬೆಂಗಳೂರಲ್ಲಿ ನಮ್ಮ ಶ್ರೀಪತಿ ಮಂಜೇಶ್ವರ ಸರ್ ಅದೊಂದು ಗ್ರೂಪ್ ಇದೆ, ತಿಮ್ಮ ಸೇನೆ ಅಂತಿದೆ. ತಿಮ್ಮ ಸೇನೆ ಅಂದರೆ ಬೀಚಿ ತಿಮ್ಮ ಅಂತ ತಿಳ್ಕೊಂಡೆ. ಸರ್ ಏನು ತಿಮ್ಮ ಸೇನೆ, ಬೀಚಿ ಬಗ್ಗೆ ಮಾತಾಡ್ತೀವಿ? ಇಲ್ಲ, ತಿಮ್ಮ ಸೇನೆ ಅರ್ಥ ಹೇಳಿದ್ರೆ ನಂಗೆ. ತಿಮ್ಮ ಸೇನೆ ಅಂದರೆ ತಿಂಗಳಿಗೊಮ್ಮೆ ಮನೆಯಲ್ಲಿ ಸೇರುವ ನೆಪ. ತಿಮ್ಮ ಸೇನೆ, ತಿಂಗಳಿಗೊಮ್ಮೆ ಮನೆಯಲ್ಲಿ ಸೇರುವ ನೆಪ ಅಂತ ತಿಮ್ಮ ಸೇನೆ ಟೈಟ್ಲ್ ಇಟ್ಕೊಂಡು ಅವರೊಂದು BR ಲಕ್ಷ್ಮಣರಾವ್ ಇದ್ದಾರೆ, ಅದ್ರಾಗೆ ದುಂಡಿರಾಜ್ ಇರ್ತಾರೆ, ಆಮೇಲೆ HSV ಅವರು ಇರೋ ತನಕ ಹೋದ ವರ್ಷ ಅಂತ ಅವ್ರು ಬರೀ ಒಂದು 20 ಜನರ ಲಿಮಿಟೆಡ್ ಇಟ್ಕೊಂಡಿದ್ದಾರೆ. ಬಟ್ ಅವ್ರ ಉದ್ದೇಶ ಪುಸ್ತಕದಲ್ಲ, ಅವರೇನು ಪ್ರತಿಯೊಬ್ಬರು ಆ ತಿಂಗಳಲ್ಲಿ ಯಾರಾದ್ರು ಹೊಸ ಕವನ ಬರೆದಿರ್ತಾರೆ, ಅದ್ರ ಬಗ್ಗೆ ಅದನ್ನ ಕೇಳೋದು, ಅದ್ರ ಡಿಸ್ಕಷನ್ ಮಾಡೋದು, ಇಂಥವೆಲ್ಲ ಮಾಡ್ತಾರೆ. ಸಾಹಿತ್ಯಿಕ ಪಕ್ಕ ಅವರು. ನಾನು ಇಲ್ಲ ಸರ್, ನನಗೆ ಪುಸ್ತಕ ಓದೋ ಅಭ್ಯಾಸ ಬೆಳೆಸಬೇಕು. ನಾ ಏನು ಮಾಡಿದೆ, ಸಮಾನ ಮನಸ್ಕರ ಮಾಸಿಕ ಸಮ್ಮೇಳನ, ಮನೆ ಮನಗಳಲ್ಲಿ ಓದುವ ಹವ್ಯಾಸ, ಮನೆ ಮನಗಳಲ್ಲಿ. ಸೊ ಈ ಕಾರ್ಯಕ್ರಮ ಮನೆಗಳಾಗ್ತಾವೆ, ಹಾಲ್ನಾಗ ಮಾಡೋದಿಲ್ಲ ನಾವು ಇದನ್ನು, ಅನ್ಲೇಸ್ ವಾರ್ಷಿಕ ಕಾರ್ಯಕ್ರಮ. ನಾಳೆ ನಿಮ್ಮ ಮನೆಗೆ ಬರ್ತೀವಿ ನಾವು. ಹೋದ ವರ್ಷ ಜೂನ್ದಾಗ ಗುರುರಾಜ್ ಕರ್ಜಿಗೆ ಅವ್ರನ್ನ ಕರೆಸಿದ್ದೆ ನಾ ಇಲ್ಲಿ. ನಾವು ಮೊದಲಿಂದ ಭಾಳ ನನಗೆ ಅವರು ದೇವರಿದ್ದಂಗೆ. ಅವ್ರದ್ದು ಸಾಕ್ಷಿ ಅಂತ ಒಂದು ಆಟೋಬಯೋಗ್ರಫಿ, ಆತ್ಮಚರಿತ್ರೆ ರಿಲೀಸ್ ಆಯಿತು. ಸೊ ಅದಕ್ಕಿಂತ ಒಂದು 6 ತಿಂಗಳ ಮೊದಲು ನಾನು ತರಿಸಿದ್ದೆ, ಅದನ್ನ ತೊಗೊಂಬಂದು ಪೂರ್ತಿ ಓದಿ ಮುಗಿಸಿದ್ದೆ. 900 ಪುಟ ಇದೆ. ಮತ್ತು ಕಾದಂಬರಿ ಟೈಪ್ ಅಲ್ಲ, ಹಿಂಗೆ 1-2 ಕರ್ನಾಳ ಬಾಬಳಕೆದೇನೋ ಸಾಕಷ್ಟು ಮಾತ್ರ. ಅವ್ರು ಬಂದರು. ಸುಮಾರು IMR ಹಾಲ್ನಾಗ ನಾನು ಮಾಡಿದ್ದೆ. ಕುರ್ಚಿಗಳು 300 ಸೀಟ್ ಕ್ಯಾಪ್ ಫುಲ್ಲಾಗಿ, ಎಕ್ಸ್ಟ್ರಾ 100 ಚೇರ್ ಹಾಕ್ಸಿದ್ದೆ, ಸಾಲಿಲ್ಲ. ಕಡಿಕೆ ಅವ್ರು ಹೇಳಿದ್ರು, ನೀವು ಎಲ್ಲಿ ಜಾಗದಲ್ಲಿ ಕೂಡ್ರಿ ಅಂತ. ಸ್ಟೇಜ್ ಮೇಲೆ ನಾವು ನಡುವೆ ಇಷ್ಟ ಇದ್ದು ನಮ್ಮ ಜಾಗ, ಉಳಿದು ಎಲ್ಲನೂ ಸ್ಟೇಜ್ ಮೇಲೆ ಜನ ಬಂದು ಕೂತ್ರು. ಅಷ್ಟು ಫುಲ್ಲು ಭಾಳ ಚಂದ ಮಾತಾಡಿದ್ರು. ಜುಲೈದಾಗ ನಾನು ಈ ಸಮಾಸ ಪ್ರಾರಂಭ ಮಾಡಬೇಕಂತ ಅದೇ ಬುಕ್ ಮೊದಲು. ಮತ್ತು ಮತ್ತೊಂದಿತ್ತು ನಾವು ಆ ಪುಸ್ತಕ ಕನಿಷ್ಠ 100 ಜನರಿಗೆ ನಾವು ಬೆಳಗಾವಿ ಓದ್ಲಿಕ್ಕೆ ಕೊಡಬೇಕು ಅಂತೇಳಿ. 500 ರೂಪಾಯಿ ಪುಸ್ತಕದ ಬೆಲೆ. ಅವ್ರು 20% ಡಿಸ್ಕೌಂಟ್ ಕೊಟ್ಟು 400 ರೂಪಾಯಿಗೆ ಅಂತ ಹೇಳಿದ್ರು. ನನ್ನ ಸಲುವಾಗಿ ಇಲ್ಲ, 10% ಡಿಸ್ಕೌಂಟ್. ಅದಕ್ಕೆ ಅದನ್ನು ಹಿಂಗೆ ಹಾಕಿದೆ, ತರಿಸ್ಕೊಡ್ತೀನಿ ಅಂತ. ಆ ಕಾರ್ಯಕ್ರಮಕ್ಕಿಂತ ಮೊದಲು 20 ಜನ ಬೇಕಂದ್ರು 20 ಜನರಿಗೆ ತರಿಸ್ಕೊಟ್ಟೆ ಅಲ್ಲಿ. ಆಮೇಲೆ ಒಂದು 70-80 ಜನ ಕೇಳಿದ್ರು, ಅಲ್ಲಿಂದ ತರಿಸಿ, ಪಾರ್ಸಲ್ ತರಿಸಿ, ನಾನು ಇಲ್ಲಿ 3-4 ಕಡೆ ಅದನ್ನು ಪ್ಲೇಸ್ ಸೆಂಟರ್ ಮಾಡಿ, ನೀವು ಹೋಗಿ ಕಲೆಕ್ಟ್ ಮಾಡಿ ಅಂತ ಮನೆಗೆ ಕೊಡಿಸಿದೆ. ಸೊ 100 ಜನರಿಗೆ ಆ ಪುಸ್ತಕ ಮುಟ್ಟಿತ್ತು. ಅದಕ್ಕೆ ಜುಲೈದಾಗೆ ಮೊದಲೇ ಸಾಕ್ಷಿ ಪುಸ್ತಕನೇ ಇಟ್ಕೊಂಡಿವಿ. ನಮ್ಮ ಗುರುನಾಥ್ ಕುಲಕರ್ಣಿ ಅಂತೇಳಿ RPD ಕ್ರಾಸಿಗೆ ಅವ್ರ ಮನೆ ಇಲ್ಲ, ನಮ್ಮ ಮನೆಯಾಗ ಮಾಡ್ತೀವಿ ಅಂದರು. ನಾನು ಹೇಳಿದೆ, ನೀವು ಏನು ಚಹಾ ಬಿಸ್ಕಿಟ್ ಸಾಕು, ಕುರ್ಚಿ ವ್ಯವಸ್ಥೆ ಮಾಡಿ, ತಲೆ ಕೂಡ್ಲಿಕ್ಕೆ ಆಗಿಲ್ಲ. ಮೊದಲೇ ಇದಕ್ಕೆ ಪ್ರಾರಂಭ ಮಾಡಿದ ದಿವಸ ಇಂಥ ಮಳೆ ಬರ್ಬೇಕ್ರಿ, ಹೇಳ್ತೀನಿ, ಜುಲೈ 16 ರಪ ಮಳೆ. ಅಂಥ ಮಳೆ ಆಗಿರೋ ಫೋನ್ ಬರ್ಲಿಕ್ಕೆ, ಸರ್ ನಾ RPD ಕ್ರಾಸಿಗೆ ಇದ್ದೀನಿ ರೀ, ಅಲ್ಲಿದ್ದೀನಿ ರೀ, ಇಲ್ಲಿದ್ದೀನಿ ಲೇಟ್ ಆದರೂ ನಮ್ಮ 48 ಜನ ಬಂದರು ಆ ದಿವಸ. ಅಂಥ ಮಳೆ. ಡಾಕ್ಟರ್ ಸ್ಮಿತಾ ಸುರೇಬಾನ್ಕರ್ ಮತ್ತು ಡಾಕ್ಟರ್ ನರೋಡೆ ಅಂತೇಳಿ ಇಬ್ಬರು ಆ ಪುಸ್ತಕ ಬಗ್ಗೆ ಮಾತಾಡಿದ್ರು. ಅದ್ರ ಜೊತೆ ಏನು ಮಾಡಿದ್ನ, ಬರೀ ವ್ಯಾಖ್ಯಾನಕಾರ ಭಾಷಣ ಮಾಡಿ ಹೋಗೋದಲ್ಲ. ಅವ್ರಿಗೆ ಹೇಳಿದ್ನ 20-25 ನಿಮಿಷ, ಅದಕ್ಕಿಂತ ಜಾಸ್ತಿ ಇಲ್ಲ. ಓದುಗರು 5-5 ನಿಮಿಷ ಆ ಪುಸ್ತಕ ಓದ್ಕೊಂಡು ಬಂದು ಮಾತಾಡಬೇಕು. 7 ಜನ ಆ ದಿವಸ 5-5 ನಿಮಿಷ ಮಾತಾಡಿದ್ರು. ಪುಸ್ತಕ ಓದಿರು. ನಂದೇ ನೀವು ಸಾಹಿತಿಗಳು ಇದ್ದಾರೆ ಬೆಳಗಾವಿಯಾಗ ಒಂದು 20-30 ಮಂದಿ ಕೇಳಿದಾಗ ಭಾಷಣ ಮಾಡ್ತಾರೆ. ಬಟ್ ಓದುಗರು ನನಗೆ ಬೇಕು ಅಂತ ಅಲ್ಲಿಂದ ಶುರು ಆಯಿತು. ಆಮೇಲೆ ಆ 1 ತಿಂಗಳ ಕಾರ್ಯಕ್ರಮದಲ್ಲಿ ಮುಂದಿನ ತಿಂಗಳು ಯಾವ ಪುಸ್ತಕ ತೊಗೋಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮಂತ್ ನಾವು ಭಿತ್ತಿ ತೊಗೊಂಡಿವಿ, ಭೈರಪ್ಪ ಅವ್ರದ್ದು. ದೀಪಿಕಾ ಚಾಟೆ ಅಂತ ನಮ್ಮನ್ಯಾಗ ಮಾಡ್ತೇವ್ರಿ ಅಂತಂದರು. ಅವ್ರ ಮನ್ಯಾಗ 65 ಜನ ಬಂದರು.
ಆಮೇಲೆ ಅದಾದಮೇಲೆ ಕೃಷ್ಣಮೂರ್ತಿ ಪುರಾಣಿಕರದ್ದು 2 ಪುಸ್ತಕ ತೊಗೊಂಡೇವಿ, ಅದನ್ನು ಮತ್ತೊಬ್ರು ಯಾರು ಮಾಡಿದರು. ಆಮೇಲೆ ಶರಪಂಜರ ತೊಗೊಂಡೇವಿ ತ್ರಿವೇಣಿದು. ಹಿಂಗೆ ಪ್ರತಿ ತಿಂಗಳು ಒಂದೊಂದು ಪುಸ್ತಕ ತಗೋತಾ 6ನೇ ತಿಂಗಳದ್ದು ಷಾಣಮಾಸಿಕ HSV ಅವರು ಹೋಗಿ 1 ವರ್ಷ ಆಗಿದ್ದಿಲ್ಲ ಅಂತೇಳಿ HS ವೆಂಕಟೇಶ್ ಮೂರ್ತಿ ಅವರಿಗೆ ಒಂದು ಇದು ಅಂತೇಳಿ ಅವರ ಬಗ್ಗೆ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಧಾರವಾಡದಿಂದ ಅವರು ಬಂದರು, ಶ್ರೀಪತಿ ಸರ್ ಬಂದು ಮಾತಾಡಿ HSV ಅವರ ಗೀತ ಗಾಯನ ಕಾರ್ಯಕ್ರಮ ಇಟ್ಕೊಂಡ್ವಿ. ಒಳ್ಳೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿ ಅದಾದ ಮತ್ತೆ ಜನವರಿಯಿಂದ ಬೇರೆ ಬೇರೆ ಪುಸ್ತಕಗಳ ಬಗ್ಗೆ ಮಾಡಿ ವಾರ್ಷಿಕ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಹೇಳಿ ಮಾಡಿದಾಗ ಒಂದು ಸಜೆಷನ್ ನಮ್ಮ ಶ್ರೀಪತಿ ಸರ್ ಹೇಳಿದರು, ಸಂವಾದ ಮಾಡಿರಿ ಬರೀ ಭಾಷಣಕ್ಕಿಂತ ಅಂತ. ಅದಕ್ಕೆ ನಮ್ಮ ಬೆಳಗಾವದ ಲೋಕಲ್ ಇದು ರಂಶಾ ಲೋಕಾಪುರ್ ಅಂತ ಹೇಳಿ ಅವರು ಮತ್ತು ಇಲ್ಲಿಯವರು ಚಂದ್ರಕಾಂತ್ ಕುಸ್ನೂರ್ ಅವರಿಬ್ಬರ ಪುಸ್ತಕಗಳ ಬಗ್ಗೆ 3 ತಾಸು, ಈ ಮೆ ನಾಟ್ ಬಿಲೀವ್ ಸುಮಾರು 90-95 ಜನ ಇದ್ದರು ವರೇರ್ಕರ್ ಹಾಲ್ ಮಾಡಿದಾಗ 3 ತಾಸು ಕೂತು ಸಂವಾದ ಕೇಳಿದರು. ಡಾಕ್ಟರ್ ಸರ್ಜೀವ್ ಕಾಟ್ಕರು, ಯಲ್ಲೇಶ್ ಶಾಸ್ತ್ರಿ, ರಾಮಕೃಷ್ಣ ಮರಾಠೆ, ಶಿರೀಶ್ ಜೋಶಿ. ನಾನು ಸಂವಾದ ನಡೆಸಿಕೊಟ್ಟೆ ಅವ್ರ ಪುಸ್ತಕಗಳ ಬಗ್ಗೆ, ಅವ್ರ ಕಲೆಗಳ ಬಗ್ಗೆ, ಬೇರೆ 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 ಚಂದ. ಆ್ಯಕ್ಚುಲಿ ಮುಂದೆ ಆಡಿಯನ್ಸ್ ಅವ್ರ ಸಂವಾದ ಇತ್ತು, ಟೈಮ್ ಸಾಲಿಲ್ಲ, 3 ತಾಸು ಆತು ಅಂತ ಮುಗಿಸ್ಬಿಟ್ಟಿವಿ ನಾವು. ಅಂದ್ರೆ ವಾರ್ಷಿಕ ಕಾರ್ಯಕ್ರಮ ಜೂನ್ದಾಗ ಮಾಡಿದ್ದೀವಿ. ಈ ಜುಲೈದಾಗ ಮೊನ್ನೆನೇ ಮುಗೀತು ನಮ್ಮದು ಇದರಲ್ಲಿ ಕಾರಜೋಳ ಅಂತೇಳಿ ಅವ್ರ ಮನೆಯಲ್ಲಿ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಮಾಡ್ತೀವಿ. ನಡು ತರಾಸ್ ಅವರು ದುರ್ಗಾಸ್ತವನ ಮಾಡಿದ್ದೀವಿ. ಆಮೇಲೆ ಕಾರಂತರದ್ದು ಅಳಿದ ಮೇಲೆ ಜಗಜಂಪೇರ್ಸನ್ ಭಾಷಣ ಮಾಡಿದರು. ಆಮೇಲೆ ನಡುವ ಮಶಾನ ಕುರುಕ್ಷೇತ್ರ ಇವ್ರದ್ದು ಕುವೆಂಪು ಅವ್ರದ್ದು. ಹಿಂಗೆ ಪ್ರತಿಯೊಂದು ಬೇರೆ ಪುಸ್ತಕಗಳು ಮಾಡ್ಕೊಂಡು ಬಂದೀವಿ. ಇದರಿಂದ ಬರ್ತಾರೆ ಯಂಗ್ಸ್ಟರ್ಸು ಸುಮಾರು ಒಂದು ಅಟ್ಲೀಸ್ಟ್ ಒಂದು 60-70 ಜನ, ಒಂದು 10-15 ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು 4 ಜನ ಬರ್ತಾರೆ ರೀ. ಆಮೇಲೆ ಬೈಲೊಂಗಲ್ದು ಅವರು ಸಾವಿತ್ರಿ ಅಂತ ಹೇಳಿ ಲೇಡಿ ಪ್ಲಸ್ ಇಬ್ಬರು 3 ಜನ ಪ್ರತಿ ಟ್ಯಾಕ್ಸಿ ಮಾಡ್ಕೊಂಡು ಬೈಲೊಂಗಲ್ದ ಬರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅಂದ್ರೆ ಆ ಇಂಟ್ರೆಸ್ಟ್ ಯಾವ ರೀತಿ ಬೆಳೀತಾ ಹೋಗ್ತಾ ಇದೆ ಇವತ್ತು. ಮತ್ತು ಇವತ್ತು ಮಾತಾಡ್ಲಿಕ್ಕೂ ಈ ಮೊನ್ನೆ ಯಾರೋ ಒಬ್ರು ಅಂದರೆ ಓದುಗರಿಗೆ ಇಲ್ಲ ಸರ್ ಮುಂದಿನ ಸಲ ನಾ ಮಾತಾಡ್ತೀನಿ ಅಂದ್ರೆ ಮಾತಾಡುವಷ್ಟು ಧೈರ್ಯ ಬರ್ತಾ ಇದೆ. ಮತ್ತು ಅವ್ರು ಇಲ್ಲ ಸರ್ ನೀವು ಹೇಳೋದ್ರ ನಾವು ಕೊಂಡು ತೊಗೊಂಡು ಪುಸ್ತಕ ಓದ್ಲಿರ್ತೀವಿ ನಾವು ಅಂತ. ಸೊ ಅದು ಖುಷಿ ಆಗುತ್ತೆ. ನಾವು ಓದೋ ಹವ್ಯಾಸ ನಮ್ಮ ಏನಿತ್ತಲ್ಲ ಅದು ಓದುಗರಿಂದ ಓದುಗರಿಗಾಗಿದ್ದು. ಈ ಥರ ಬೇರೆ ಏನೂ ಇರೋದಿಲ್ಲ. ಒಂದು ಹೂ ಕೊಡಿಸೋದ ಕೊಡಂಗಿಲ್ಲ ನಾನು, ಸ್ವಾಗತ ಇದು ಏನೇನೂ ಇಲ್ಲ. ಕಾರ್ಯಕ್ರಮ 4:30 ಯಾವುದೇ ಪರಿಸ್ಥಿತಿ 4:30 ಸ್ಟಾರ್ಟ್ ಮಾಡ್ತೇನೆ. ಅವ್ರಿಗೆ ಹೇಳಿರ್ತಾನೆ 2 ತಾಸಿನ ಕಾರ್ಯಕ್ರಮ, 6:15 ಬೇಕಾದ್ರೆ ಹೋಗ್ಬೋದು ಅಂತ. ಯಾಕೆ ಮಂದಿಗೆ ಏನಾದರೂ ಇವತ್ತು ಒಂದು ಟೈಮ್ ಬೇಕು ಅವರಿಗೂ. ಈಗ ಹೋಗಿ ಒಂದು ಅರ್ಧ ತಾಸು ವೇಸ್ಟ್ ಮಾಡಿ ನನ್ನ ಟೈಮ್ ವೇಸ್ಟ್ ಆಗುತ್ತೆ. 4:30 ಸ್ಟಾರ್ಟು, 4:20 ನಾನು 40-45 ಜನ ಇರ್ತಾನೆ ಸ್ಟಾರ್ಟ್ ಮಾಡಿಬಿಡ್ತೇನೆ 4:30. ಇವತ್ತು ಓದೋ ಹವ್ಯಾಸ ಸ್ಲೋಲಿ ಬೆಳೀತಾ ಇದೆ. ಸಾಕಷ್ಟು ವಿಜಯಕಿರಣ ಒಳಗಿನ ಪುಟದಾಗ ನಮ್ಮ ಮನೆ ಕಾರ್ಯಕ್ರಮದ ಬಗ್ಗೆ ಬಂದದ್ದು, ಅದರಲ್ಲಿ ಅದನ್ನೇ ಬರ್ತಾರೆ. ಪ್ರೊಫೆಸರ್ ಹೊಸಕೋಟೆ ಅಂತೇಳಿ ಅವ್ರು ಬರ್ತಾರೆ. ಈ ಓದೋ ಹವ್ಯಾಸ ಬೆಳೆಸಿದ್ದಕ್ಕೆ ರಂಗ ಸಂಪದ ಸಮಾಸಕ್ಕೆ ನಾವು ಭಾಳ ಖುಷಿಯಾಗಿದೆ. ಕಂಪಲ್ಸರಿ ನಾವು ಓದ್ಲಿಕ್ಕೆ ಶುರು ಮಾಡೀವಿ. ಯಾಕಂದರೆ ಅಲ್ಲಿ ಸಂವಾದ ಡಿಸ್ಕಷನ್ ಮಾಡ್ಬೇಕಾದ್ರೆ ಓದ್ಕೊಂಬಂದ್ರೆ ನೀವು ಡಿಸ್ಕಸ್ ಮಾಡ್ಬೋದು, ಇಲ್ಲಿ ಏನು. ಸೊ 4-5 ಮಂದಿ ಡಿಸ್ಕಸ್ ಮಾಡೋ ನೀವು ಖಾಲಿ ಕೂತ್ರೆ ಒಂಥರ ಅನಿಸ್ತದೆ. ಅದು ಒಂದು. ಎರಡನೇದು ಅಲ್ಲಿ ಇರೋರು ಕೆಲವರು ದಿಗ್ಗಜರಿದಾರಲ್ಲ, ರಾಮಕೃಷ್ಣ ಮರಾಠೆ ಅವರಾಯ್ತು, ಶಿರೀಶ್ ಜೋಶಿ ಆಯ್ತು, ಜಗಜಂಪೇರ್ ಆಯ್ತು, ಕಾಟ್ಕರ್ ಸರ್, ಇವ್ರು ಎಲ್ಲರ ಜೊತೆ ನಾವು ಕೂತು ಒಂದು 2 ತಾಸು ಟೈಮ್ ಕಳೆದು ಬಂದಿದ್ದನ್ನೇ ಕೆಲವರು ಭಾಳ ಖುಷಿ ಆತ್ರಿ ಸರ್ ಅಂತ. ಸೊ ಹೀಗಾಗಿ ಸಮಾಸ ಒಂದು ಅದ್ಭುತವಾಗಿ ಇದನ್ನು ಕೊಡ್ತಾ ಇದೆ. ನಾನು ಹೇಳ್ತೇನೆ ಮತ್ತು ಪ್ರತಿ ಸಲ ನಾವು ಓದಿರ್ತೇನೆ. ಈ ಸಲ ರಾವ್ ಬಹದ್ದೂರ್ ಅವರ ಗ್ರಾಮಾಯಣ ತೊಗೊಂಡಿವಿ. ಗ್ರಾಮಾಯಣ ಒಂದು ಅದ್ಭುತ ಕಾದಂಬರಿ, ಅದನ್ನು ತೊಗೊಂಡು ನೆಕ್ಸ್ಟ್ ಟೈಮು. ಸೊ ಅದ್ರ ಮುಂದಿನ ತಿಂಗಳು ಮಿರ್ಜಿ ಅಣ್ಣಾರಾಯರದ್ದು ನಿಸರ್ಗ ತೊಗೊಳ್ತೀವಿ. ಯಾಕಂದ್ರೆ ಲೋಕಲ್ 3 ತಿಂಗಳಿಗೆ ಒಂದು ಸಲ ಬೆಳಗಾವ್ದವ್ರದ್ದು ಅಥವಾ ಇಲ್ಲಿಯವ್ರದ್ದು ಅಂತೇಳಿ ಆ ರೀತಿ. ಸೊ ಜನರಿಗೆ ಪುಸ್ತಕದ ಹೆಸರು ಗೊತ್ತಾಗತ್ತಾವ, ಅದನ್ನು ಹೇಳ್ರಿ ಮೊದಲು. ಇಲ್ಲ ಪುಸ್ತಕದ ಹೆಸರೇ ಗೊತ್ತಿರಲಿಲ್ಲ ಮಂದಿಗೆ, ಇಂಥ ಲೇಖಕರು ಇದಾರಂತೂ ಗೊತ್ತಿರಲಿಲ್ಲ. ಇವತ್ತು ಅಟ್ಲೀಸ್ಟ್ ಲೇಖಕರ ಹೆಸರು, ಪುಸ್ತಕದ ಹೆಸರು ಗೊತ್ತಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ಅದರಿಂದ ಮಂದಿನಿಗೂ ಖುಷಿ ಆಗತ್ತದ, ಓದ್ಲಿಕ್ಕತ್ತಾರೆ ಜನ. ಸರಿಗ ನಾಟಕದ ಜೊತೆ ಪುಸ್ತಕಗಳ ಪ್ರೀತಿಯ ಜೊತೆಗೆ ಸಂಗೀತವು ತಮ್ಮ ಒಂದು ಬದುಕಿನ ಭಾಗ. ಈಗ ಫ್ಯಾನ್ ಕ್ಲಬ್ ಆಫ್ ಓಲ್ಡ್ ಸಾಂಗ್ಸ್ ಅನ್ನುವಂಥ ಒಂದು ಆಲೋಚನೆ ಹೇಗೆ ಬಂತು ಸರ್? ಮೊದಲಿಂದನೂ ನಮ್ಮದು ಹಾಡಿಂದು ಹವ್ಯಾಸ ಇದ್ದೇ ಇದೆ, ಹಾಡು ಕೇಳೋ ಹವ್ಯಾಸ ಇದೆ. ನಾವು ಸಣ್ಣಂದಿರ್ತದಿಂದ ರೇಡಿಯೋದಾಗ ಹಾಡು ಕೇಳ್ಕೊತಾನೆ ಬೆಳೆದವ್ರು. ಪ್ಲಸ್ ನಾನು ಮದುವೆ ಆದಮೇಲೆ ಹಿಂದೂಸ್ತಾನಿ ಸಂಗೀತದ ನಂಗೆ ಭಾಳ ಹುಚ್ಚಿಡಿತು. ನಮ್ಮ ಮಿಸಸ್ ಕಾರಣ ಹಾಕಿ, ಯಾಕೆ ಆಕಿಗೆ ಮೊದಲಿಂದ ಸ್ವಲ್ಪ ಅಭ್ಯಾಸ. ಹಾಗಾಗಿ ಯಾವುದೋ ಹಿಂದೂಸ್ತಾನಿ ಕಾರ್ಯಕ್ರಮ ತಪ್ಪಿಸ್ತಿದ್ರಿ. ಅದಕ್ಕಿಂತ ಮೊದಲು ಅಂತಾರೆ ಅದನ್ನೇನು ಕೇಳೋದು ಅಂತ ನನಗೆ ಅಂತಿದ್ದೆ ನಾನು. ಆದ್ರೆ ಮುಂದೆ ಒಂದು ಪರಿಸ್ಥಿತಿ ಹೆಂಗೆ ಬಂತು, ಇಡೀ ರಾತ್ರಿ ಹೋಗಿ ಕೂಡೋ ಅಂತೂ ಇವತ್ತು ಅಷ್ಟೇ. ಒಂದು ಯಾವುದೇ ಒಂದು ಧಾರವಾಡಕ್ಕೆ ಹೋಗ್ತೀವಿ ನಾವು, ಯಾಕಂದರೆ ಬೆಳಗಾವದಲ್ಲಿ ಪ್ಯೂರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಭಾಳ ಕಡಿಮೆ ಆಗ್ತಾವೆ. ವರ್ಷಕ್ಕೆ 1-2 ಆದರೆ ಹೆಚ್ಚು. ಧಾರವಾಡದಲ್ಲಿ ಯಾವಾಗಲೂ ಇರ್ತಾವೆ. ಹಿಂಗಾಗಿ ಹೋಗ್ತೀವಿ ನಾವು. ರಿಟೈರ್ ಆಗಿ 1 ವರ್ಷಕ್ಕೆ ನಂದೊಂದು ಮೊದಲಿಂದ ನಾನು ಸ್ವಲ್ಪ ದೇಶ ವಿದೇಶ ಅಡ್ಡಾಡಬೇಕು. ಯುರೋಪ್ ಟೂರ್ ಮಾಡಲೇಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡಿದೆ. ಯುರೋಪ್ ಟೂರ್ ಹೋಗಿದ್ವಿ 2016 ಮೇ 28 ಜೂನ್ 18 21 ದಿವಸ. ಅಲ್ಲಿ ನಮ್ದು ಏನು ಗ್ರೂಪ್ ಇತ್ತಲ್ಲ ಒಂದು 28 ಮಂದಿ. ಅದ್ರಾಗ ಚಲೋ ಸ್ವಲ್ಪ ಹಾಡೋರು, ಇಂಟ್ರೆಸ್ಟ್ ಇದ್ದವರು, ನಾಗ್ಪುರದವ್ರು ಇದ್ದರು, ಮುಂಬೈದವ್ರು ಇದ್ದರು, ದಿಲ್ಲಿಯವ್ರು ಎಲ್ಲ ಕಡೆ. ಅವ್ರು ಹಿಂಗೆ ಮಾತಾಡ್ಕೊಂಡು ಟೂರ್ ಮುಗಿಲಿಕ್ಕೆ ಬಂದಾಗ ಅವ್ರು ಅಂದ್ರೆ ಒಂದು ಗ್ರೂಪ್ ಯಾಕೆ ಮಾಡಬಾರ್ದು ನೀವು, ಹಾಡು ಇಷ್ಟೆಲ್ಲ ನಮಗೂ ಇಂಟ್ರೆಸ್ಟು, ನಾವು ಹಾಡ್ತೀವಿ ಅಂತ ಅದು ವಿಚಾರ ಮಾಡ್ಕೊತ ಬಂದು ನಾನು ಕಡೆಗೆ ಇಲ್ಲಿ ಬಂದ ಮೇಲೆ ಆಗಸ್ಟ್ 5 ಕಾಣ್ತಾ 2016 ಒಂದು ಫಸ್ಟ್ ಗ್ರೂಪ್ ಮಾಡಿದೆ. ಅದಕ್ಕೆ ಏನು ಹೆಸರು ಇಡೋದು, ಹಾಡಿನ ಫ್ಯಾನ್ ಕ್ಲಬ್ ಮಾಡಿ. ಇವ್ರು ಏನು ಮೊದಲು ಆಲ್ರೆಡಿ ಹೇಳಿದರು, ಪ್ಲಸ್ ನನಗೆ ಕೆಲವು ಗೊತ್ತಿತ್ತು LICಯಲ್ಲಿ ಇದ್ದವ್ರು ಯಾರ್ಯಾರು ಇಂಟ್ರೆಸ್ಟ್. ಒಂದು 60-70 ಮಂದಿ ವಾಟ್ಸಪ್. ಇಡೀ ದೇಶದ ಎಲ್ಲ ಕಡೆ ಇದ್ದಾರೆ, ಅಮೆರಿಕದವರು ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಅದು ಶುರು ಆಯಿತು. ನಾನು ಡಿಸಿಪ್ಲಿನ್ ಸ್ಟ್ರಿಕ್ಟ್ ಭಾಳ. ನಾನು ಆ ಗ್ರೂಪ್ನಾಗ ಬೇರೆ ಯಾವುದೂ ಹಾಕೋದಿಲ್ಲ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಅಲ್ಲಿ ತೆಗೆದು ಕಸ ಇಲ್ಲಿ ಹಾಕ್ರಿ, ಇಲ್ಲ ಸಂಗೀತಕ್ಕೆ ಸಂಬಂಧಿಸಿದ ಬಿಟ್ಟು ಉಳಿದು ಯಾವ ವಿಷಯ ಬರೋಂಗಿಲ್ಲ. ಇನ್ನೂ ಹಂಗೆ. ಪ್ಲಸ್ ಬೆಳಗ್ಗೆ 10ರವರೆಗೆ ಡಿವೋಷನಲ್ ಸಾಂಗ್ಸು, 10 ಮುಂದೆ ಯಾವುದೇ ಫಿಲ್ಮ್ ಬಗ್ಗೆ ಯಾವುದೇ ಬರ್ಬೋದು. ಲಿಂಕ್ ಹಾಕೋಂಗಿಲ್ಲ, ಕಂಪಲ್ಸರಿ ಆಡಿಯೋ ವಿಡಿಯೋ
ಇಲ್ಲ ಏನಾಗ್ತದೆ ಯೂಟ್ಯೂಬ್ ಲಿಂಕ್ ತೊಗೊಳ್ಳೋದು ಕಾಪಿ ಮಾಡೋದು ಹಾಕೋದು. ಹೀಗಾಗಿ ಸ್ಟ್ರಿಕ್ಟಾಗಿ ಶುರು ಆಯ್ತು. ಆಮೇಲೆ ಸಾಕಷ್ಟು ತಮ್ಮ ಕಾಂಟ್ರಿಬ್ಯೂಷನ್ನು, ತಮಗೆ ಒಂದು ಹಾಡಿನ ಬಗ್ಗೆ ಹೇಳೋದು, ಆ ಲೇಖಕನ ಇದನ್ನ ಲಿರಿಕ್ಸ್ ರಾಸಿಷ್ಟು ಅದು ಶುರು ಆಯಿತು. ಅದಕ್ಕೆ ರೆಸ್ಪಾನ್ಸ್ ಸ್ಟಾರ್ಟ್ ಆಯಿತು. ಮಂದಿ ಕೇಳಲಿಕ್ಕತ್ರು, ಹೌದಲ್ಲ ಈ ಹಾಡು ಇವು ಬರೆದದ್ದು ನಂಗೆ ಗೊತ್ತಿದ್ದಿಲ್ಲ, ಕಿಶೋರ್ ಕುಮಾರ್ ಬಗ್ಗೆ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನು, ಲತಾ ಮಂಗೇಶ್ಕರ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ದು ಹಾಕ್ಲಿಕ್ಕೆ ಶುರು ಮಾಡಿದರು. ಹಿಂಗೆ ಬೆಳ್ಕೋತ ಶುರು ಆದಾಗ 2017 ಒಂದು ಮೊಹಮ್ಮದ್ ರಫಿ ಇದು ಏಪ್ರಿಲ್ದಾಗೆ ಜನ್ಮದಿನ. ಅವಾಗ ರಫೀಕ್ ಶೇಖ್ ಅಂತ ಹೇಳಿ ಮುಂಬೈದವರು ಒಬ್ರು ಇಲ್ಲಿ ಸಂಗೀತಗಾರ ಇಲ್ಲಿ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿದರು. ನಾವು ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಆಗ್ಬೇಕಂತೇಳಿ ನಾವು ಒಂದು 5-6 ಜನ ಅವ್ರ ಕ್ಲಾಸಿಗೆ ಜಾಯ್ನ್ ಆದ್ವಿ. ತಿಂಗಳ ₹1000 ಕೊಡೋದು ನಾವೆಲ್ಲ ಕೊಡಿ, ನಾನು ದಿಲೀಪ್ ಮಾಳಿಗೆ ನಾವು. ಆಮೇಲೆ ಒಂದು ವಾರ ಮೊದಲು ಅವ್ರ ಮನೆಗೆ ಹಿಂಗೆ ಕಲ್ಕೋತ ಮೊಹಮ್ಮದ್ ರಫೀಕ್ ಅದೇ ಕುಚ್ ಪ್ರೋಗ್ರಾಮ್ ಕರೆಂಗೆ. ಅಲ್ಲಿ ತನಕ ಬೆಳಗಾವಿಗೆ ಆ ಕರಾವಕೆ ಪ್ರೋಗ್ರಾಮ್ ಆಗಿದ್ದಿಲ್ಲ ರೀ, ನಮ್ಮದೇ ಫಸ್ಟ್ ಕರಾವಕೆ ಪ್ರೋಗ್ರಾಮ್. ಆಮೇಲೆ ಏನು ಮಾಡೋದು, ಟೈಮ್ ಇಲ್ಲ ಅನ್ಕೋತ ಕಡೆಗೆ ನಾವು 5-6 ಮಂದಿ ಸ್ವಲ್ಪ ರೊಕ್ಕ ಹಾಕೊಂಡು ಒರೇರ್ ಕಡೆ ಹಾಲ್ನಾಗ ಹೋಗೋದು. ಯಾರು ಇಂಟ್ರೆಸ್ಟ್ ಇದ್ದಾರೆ ಮೊಹಮ್ಮದ್ ರಫಿ ಹಾಡುಗಳು ಅಂತ ಒಂದು 10 ಮಂದಿ ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಸ್ಮಾಲ್ ಬ್ಯಾನರ್ ಮಾಡಿದ್ದೀವಿ. ಈ ಮೆ ನಾಟ್ ಬಿಲೀವ್ ಆ ದಿವಸ ಹಾಡು ಶುರು ಆದರೆ ಒಂದು 200 ಕುರ್ಚಿಯನ್ನು ಹಾಕಿದ್ದೀವಿ. 500 ಜನ ರೀ, ನಿಲ್ಲಿಕ್ಕೆ ಜಾಗ ಇಲ್ಲ. ರೋಡ್ ಮೇಲೆ ಹೋಗೋರು ಕೇಳಿಸೋದು ಬರೋರೆಲ್ಲ. ಆಮೇಲೆ ನಾ ಹಾಡು ನೀ ಹಾಡ್ತೀನಿ, ನಾ ಅಂದೆ ಇಲ್ಲ ಈಗ ಟೈಮ್ ಇದೆ, ಆಲ್ರೆಡಿ ಹಾಡಲಿ ಪರ್ಮಿಷನ್ ಕೊಟ್ಟು 3 ತಾಸಿನ ಕಾರ್ಯಕ್ರಮ ಮಾಡಿದ್ವಿ ಮೊಹಮ್ಮದ್ ರಫಿ ಹಾಡುಗಳು. ನಮ್ಮ ರಫೀಕ್ ಅಂತೂ ಭಾಳ ಒಳ್ಳೆ ಚಂದ ಹಾರ್ಮೋನಿಯಂ ಇಟ್ಕೊಂಡು ಚೆಂದಾಗಿ ಹಾಡಿದ. ಕರಾವಕೆ ಹಾಡು ಪ್ಲಸ್ ಸಾಥಿ 2 ಮಾಡಿದ್ವಿ. ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆದಗೂಡಲೇ ಭಾಳ ಖುಷಿ ಆಯಿತು. ಸೆಪ್ಟೆಂಬರ್ನಾಗ ಬರ್ಸಾತ್ ಕಿ ಏಕ್ ಶಾಮ್ ಅಂತೇಳಿ ಮಳೆಗಾಲದ ಹಾಡುಗಳನ್ನ ತೊಗೊಂಡು ಆ ಕಾರ್ಯಕ್ರಮ ಮಾಡಿದ್ದೀವಿ. ಯಾರು ಬಡ್ಡಿಂಗ್ ಆರ್ಟಿಸ್ಟ್ ಇದ್ದಾರೆ, ನಿಮಗೆ ಇಂಟ್ರೆಸ್ಟ್ ಇದೆ ಬರ್ರಿ, ಒಂದು 4-5 ರಿಹರ್ಸಲ್ ಮಾಡೋದು. ಆಮೇಲೆ ನವಂಬರ್ದಾಗೆ ಭಾವಸಂಗಮ ಅಂತ ರಾಜೇಶ್ವರಿ ಹಿರೇಮಠ ಅವರು ಇದರಲ್ಲಿ ಕನ್ನಡ ಹಾಡುಗಳದ್ದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅಲ್ಲೂ ಅಷ್ಟು ಆಯಮ್ಯಾರು ಹೊರಗೆಲ್ಲ ನಿಂತ್ಕೊಂಡು ಎಕ್ಸ್ಟ್ರಾ ಚೇರ್ ಹಾಕಿರೂ ಸಾಲಿಲ್ಲ. ಸೊ ಅವು ಏನು ಕರಾವಕೆ ಸ್ಟಾರ್ಟ್ ಆತಲ್ಲ, ನಮ್ಮದು ಫಸ್ಟ್ ಕರಾವಕೆ ನಾವು ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಅದು ಮಾಡಿ 17, 18, 2-3 ವರ್ಷ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ. ಆಮೇಲೆ ಕೋವಿಡ್ ಬಂತು. ಕೋವಿಡ್ನಾಗ ಎಲ್ಲ ಬಂದಾಯಿತು, ಏನು ಮಾಡೋದು ಅಂತೇಳಿ ಮ್ಯೂಸಿಕ್ ಸಿಸ್ಟಮ್ ತಂದು ನಮ್ಮ ಮೇಲೆ ಇದ್ರ ಮೇಲೆ ತಿಂಗಳಿಗೆ 2 ಕಾರ್ಯಕ್ರಮ ಶುರು ಮಾಡಿದ್ದೆ. ಒಂದು 2-3 ಮಂದಿ ಸಿಂಗರ್ಸ್ ಅಥವಾ ಒಬ್ಬರು ಸಿಂಗರ್ಸು. ಅವ್ರಿಗೆ ಮೊದಲೇ ಒಂದು ಥೀಮ್ ಕೊಡ್ತಿದ್ದೆ ನಾನು. ಈಗ ಆಶಾ ಪಾರಿಕನ್ ಸಿನಿಮಾದ್ದು ಹಾಡು ಸೆಲೆಕ್ಟ್ ಮಾಡ್ತಿದ್ದೆ. 13 ಹಾಡುಗಳು 1.5 ತಾಸು ಕರಾವಕೆ. 48 ಕಾರ್ಯಕ್ರಮ ಮಾಡಿದ್ದು ನಾವು ಕರಾವಕೆ. ಗ್ರೂಪ್ ಬರ್ತಿದ್ದು. ನವಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವದ್ದು ಕರ್ನಾಟಕ ಕನ್ನಡ ಹಾಡುಗಳು, ಭಕ್ತಿ ಹಾಡುಗಳು, ನಮ್ಮ ಗುರುರಾಜ್ ಕುಲಕರ್ಣಿ ಸಂಗೀತಗಾರ ಅವ್ರದ್ದು ಕಾರ್ಯಕ್ರಮ ಅವ್ರು ಕೊಟ್ಟರು. ಆಮೇಲೆ ಆಷಾಢ ಏಕಾದಶಿ ದಿವಸ ಕಾಣ್ತದೆ ಒಂದು ಒಳ್ಳೆ ಅಭಂಗಗಳ ಹಾಡು ಮಾಡಿಸಿದೆ. ಅಂದರೆ ಕಾರ್ಯಕ್ರಮ ಶುರು ಅದು. ಮಂದಿ ಫ್ಯಾನ್ ಕ್ಲಬ್ ಅಂತಂದರೆ ಬರೀ ಇದು ಒಂದೇ ಅಲ್ಲ, ಬರೀ ಲೈವ್ ಅಷ್ಟೇ ಅಲ್ಲ, ಆನ್ಲೈನು ಸ್ಟಾರ್ಟ್ ಆಗಿದೆ. ಸೊ ಆ ರೀತಿ ಸ್ಟಾರ್ಟ್ ಆದಮೇಲೆ ಸಾಕಷ್ಟು ನಾ ಬಹುಶಃ ಹಂಗೆ ಇಲ್ಲಿ ಒಂದು 50-60 ಕಲಾವಿದರು ಬಂದರು. ಹಂಗಲ್ಲಿ ಕನಿಷ್ಠ ಬೆಳಗಾವಿದಾಗ ಇವತ್ತು ಕೆಲವು ಜನ ಓಪನ್ಲಿ ಹೇಳ್ತಾರೆ, ನಾನು ಇವತ್ತು ಸ್ಟೇಜ್ ಮೇಲೆ ಹಾಡ್ಲಿಕ್ಕೆ ನಂಗೆ ಚಾನ್ಸ್ ಸಿಕ್ಕಿದ್ರೆ ಫ್ಯಾನ್ ಕ್ಲಬ್ ಮುಖಾಂತರ ಅಂತೇಳಿ. ಸೊ ಹಂಗಾಗಿ ಸುಮಾರು ಕಾರ್ಯಕ್ರಮ ಮೊನ್ನೆ ಮೇ 3ನೇ ತಾರೀಕು ಮಾಡಿದ್ದೀವಿ. ದಿಲ್ ತೋ ಪಾಗಲ್ ಹೈ ಅಂತೇಳಿ ಎಲ್ಲ ದಿಲ್ಲದ ಹಾಡುಗಳು. ಆ್ಯಂಡ್ ನನಗೆ ಮೇನ್ನ ಮಾಡೋದು ಆ್ಯಂಕರಿಂಗ್. ಇನ್ಫ್ಯಾಕ್ಟ್ ಬೇರೆ ಗ್ರೂಪ್ನವ್ರು ನಾನು ಆ್ಯಂಕರಿಂಗಿಗೆ ಕರೀತಾರೆ. ಯಾಕೆ ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಡು ಅದನ್ನು, ಯಾಕೆ ಆ್ಯಂಕರಿಂಗ್ ಇಸ್ ಆಲ್ಸೋ ಎನ್ ಆರ್ಟ್. ಸುಮ್ಮನೆ ಉದ್ದಕ್ಕೆ ಬರೀ ಹೇಳೋದಲ್ಲ, ಪ್ರೇಕ್ಷಕರು ಅದಕ್ಕೆ ಆ್ಯಂಕರಿಂಗಿಗೂ ಅಷ್ಟೇ ಇಂಪಾರ್ಟೆಂಟ್ ಕೇಳಬೇಕು ಅಂತೇಳಿ. ಸೊ 5:30 ಪ್ರಾರಂಭ ಮಾಡಿ 8ಕ್ಕೆ 2.5 ತಾಸಿನ ಕಾರ್ಯಕ್ರಮ ಮಾಡೋದು. ಸೊ ಹಿಂಗಾಗಿ ಇವತ್ತು ಫ್ಯಾನ್ ಕ್ಲಬ್ ಬೇರೆ ಬೇರೆ ಸುಮಾರು ವಾಟ್ಸಪ್ ಗ್ರೂಪ್ನಾಗ 200-250 ಜನ ಇದ್ದಾರೆ. ಎಲ್ಲರಿಗೂ ಚಂದ ಹಾಡು ಹಾಕ್ತಾರೆ. ಪ್ಲಸ್ ಅದ್ರ ಮುಖಾಂತರ ಬೇರೆ ಬೇರೆ ಇವತ್ತು ಬೆಳಗಾವಿಗೆ ಒಂದು 10-12 ಕರಾವಕೆ ಗ್ರೂಪ್ಗಳು ಸ್ಟಾರ್ಟ್ ಆಗ್ಯಾವ. ಮಾಡ್ರಿ ಅಂತ ಹೇಳ್ತೀವಿ. ನಮ್ಮ ಟೈಮ್ ಇದ್ದ ನಾವು ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ, ನಮ್ಮ ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ಹಿಂಗಾಗಿ ಇದು ಫ್ಯಾನ್ ಕ್ಲಬ್ ನನ್ನೊಂದು ಹಾಬಿ. ಅದು ಮಿಸಸ್ಸು ಹಾಡ್ತಾಳೆ. ಅಂದರೆ ನಾವು ಬಾತ್ರೂಮ್ ಸಿಂಗರು ಅಲ್ಲ, ಸ್ಟೇಜ್ ಸಿಂಗರ್ಸು ಅಲ್ಲ, ಇನ್ ಬಿಟ್ವೀನ್ ನಾವು. ಹೀಗಾಗಿ ಬಟ್ ಹಾಡಿನ ಪ್ಯಾಷನ್ ಇದೆ, ಕೇಳಬೇಕು. ಅದಕ್ಕಾಗಿ ಒಳ್ಳೆಯ ಸಂಗೀತ ಇವತ್ತು ಯಾವುದೇ ಕ್ಲಾಸಿಕಲ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡುವಾಗ ತಪ್ಪಿದರೆ ಎಲ್ಲಿ ತಪ್ಪಿದ್ರು ಅಂತ ಹೇಳ್ತೀನಿ. ಅಷ್ಟು ನಾಲೆಜ್ ಇದೆ ನಮಗೆ. ಹೀಗಾಗಿ ನಾಟಕಕ್ಕೂ ಉಪಯೋಗ ಆಗಿದೆ. ನಾಟಕಕ್ಕೆ ಸಂಗೀತ ಹಾಡು ಕೂಡಿಸ್ಬೇಕಾದ್ರೆ ಯಾವ ಸಂಗೀತ ಯಾವ ಬೇಕು, ಯಾವ ಹಾಡಬೇಕು, ಯಾವ ರಾಗಬೇಕು ಅಂತ ನಾ ಸಿಲೆಕ್ಟ್ ಮಾಡ್ಕೋತೀನಿ. ಸೊ ಹೀಗಾಗಿ ಫ್ಯಾನ್ ಕ್ಲಬ್ ಈಸ್ ಇವತ್ತು ಬೆಳಗಾವಿಯಲ್ಲಿ ಫೇವ್ರೇಟ್. ಇದು ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಆಲ್ ಇಂಡಿಯಾದಲ್ಲಿ ಮೆಂಬರ್ಸ್ ಇದ್ದಾರೆ. ಸರ್, ಈಗ ತಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಗಾಯಕರು ಅಥವಾ ಹಾಡು ಅನ್ನೋದಾದರೆ ಯಾವುದು? ನಮಗಾಗಿ ಯಾವುದಾದ್ರೂ ಹಾಡನ್ನು ಹಾಡ್ಬೋದಾ? ಪ್ರಯತ್ನ ಮಾಡ್ತೀನಿ ನಾನು ಹೇಳಿದೆ, ಐ ಆಮ್ ನಾಟ್ ಎ ಸಿಂಗರ್, ಐ ಆಮ್ ನಾಟ್ ಎ ಗುಡ್ ಸಿಂಗರ್ ಅಂತ. ಹಾಯ್ ರಸ್ ಮೇ ಕಸ್ मैं सभी तोड़ के तू चली आ चुनर प्यार की ओढ़ के, या चला जाऊंगा मैं ये जग छोड़ के, जिस जगह तेरी यादें सताने लगे, जिस जगह तेरी यादें सताने लगे, उस जगह एक पल भी ठहरना नहीं, जिस गली में तेरा घर न हो बालमा, उस गली में हमें पाँव रखना नहीं, जिस डगर पे तेरे घर न हो बालमा, उस डगर पे हमें तो गुजरना नहीं,
ಜಿಸ್ ಗಲಿ ಮೇ ತೆರಾ ಘರ್ ನ ಹೋ ಬಾಲ್ಮಾ. ಮುಖೇಶ್ ಅಂತ ಹಾಡಿದ್ದು. ಕನ್ನಡ ಹಾಡುಗಳು ಜಾನಪದ ಗೀತೆ ಭಾಳ ಲೈಕ್ ಆಗ್ತದೆ. ಒಂದು ಜಾನಪದ ಗೀತೆ ಒಂದು 2 ಲೈನ್ ಹೇಳ್ತಾನೆ ಅಷ್ಟೇ. ಖಂಡಿತ ಸರ್. ದೇವರದೆಂಥ ದೊಡ್ಡ ಸ್ಥಿತಿ ಬಿಡು ನನ್ನ ದೊರೆಯ ಮ್ಯಾಲ, ದೇವರದೆಂಥ ದೊಡ್ಡ ಸ್ಥಿತಿ ಬಿಡು ನನ್ನ ದೊರೆಯ ಮ್ಯಾಲ, ನನ್ನ ಬಿಟ್ಟ ಮತ್ತೊಂದು ಹೆಣ್ಣ ಮ್ಯಾಲಿಲ್ಲ ಅವಾಗ ಖ್ಯಾಲ, ನನ್ನ ಬಿಟ್ಟ ಮತ್ತೊಂದು ಹೆಣ್ಣ ಮ್ಯಾಲಿಲ್ಲ ಅವಾಗ ಖ್ಯಾಲ. ರಾಮ ರಾಮನೆಂದು ಹಾಡಿ ಹೊಗಳತಾರ ರಾಮನೇನು ಶುದ್ಧ, ರಾಮ ರಾಮನೆಂದು ಹಾಡಿ ಹೊಗಳತಾರ ರಾಮನೇನು ಶುದ್ಧ. ಯಾರ ಮಾತ ಕೇಳಿ ಪ್ರೀತಿಯ ಮಡದಿಯ ಕಾಡಿಗೆ ಅಟ್ಟಿದನ, ದೇವರದೆಂಥ ದೊಡ್ಡ ಸ್ಥಿತಿ ಬಿಡು ನನ್ನ ದೊರೆಯ ಮ್ಯಾಲ, ನನ್ನ ಬಿಟ್ಟ ಮತ್ತೊಂದು ಹೆಣ್ಣ ಮ್ಯಾಲಿಲ್ಲ ಅವಾಗ ಖ್ಯಾಲ. ಗೌರಿಯದೆಂಥ ಕೆಟ್ಟ ದೈವ ನೋಡು ಗಂಗೆಯು ಶಿರದಾಗ, ಗೌರಿಯದಂಥ ಕೆಟ್ಟ ದೈವ ನೋಡು ಗಂಗೆಯು ಶಿರದಾಗ. ಹೆಣ್ಣಿನ ಜನಮಕ ಸವತಿ ಎಂಬುದು ಕೆಟ್ಟ ಶಾಪದಂಗ, ಹೆಣ್ಣಿನ ಜನಮಕ ಸವತಿ ಎಂಬುದು ಕೆಟ್ಟ ಶಾಪದಂಗ. ದೇವರದೆಂಥ ದೊಡ್ಡ ಸ್ಥಿತಿ ಬಿಡು ನನ್ನ ದೊರೆಯ ಮ್ಯಾಲ, ನನ್ನ ಬಿಟ್ಟ ಮತ್ತೊಂದು ಹೆಣ್ಣು ಮ್ಯಾಲಿಲ್ಲ ಅವಾಗ ಖ್ಯಾಲ, ನನ್ನ ಬಿಟ್ಟ ಮತ್ತೊಂದು ಹೆಣ್ಣು ಮ್ಯಾಲಿಲ್ಲ ಅವಾಗ ಖ್ಯಾಲ. ನೋಡ್ರಿ ಜಾನಪದ ಗೀತೆಗಳು ಎಷ್ಟು ಅಂದರೆ ಅದರ ಅರ್ಥ ಎಷ್ಟಿರ್ತದೆ, ಒಂದು ಸಂದೇಶ ಎಷ್ಟಿರ್ತದೆ. ಯಾರೋ ಹೆಣ್ಮಗಳು ಹಾಡ್ತಾಳೆ ಕೂತ್ಕೊಂಡು, ದೇವ್ರೇನು ಬಿಡು ನನ್ನ ಗಂಡ ದೊಡ್ಡವ ಅಂತೇಳಿ, ಇಂಥ ಸಾಕಷ್ಟು ಹಾಡುಗಳು. ಸೊ ಅದೇನು ಹಾಡುಗಳು ಅದರಲ್ಲಿ ಭಾವ ಹಾಕಿ ಆ ಭಾವಕ್ಕೆ ತಕ್ಕಂತ ಹಾಡಿದರೆ ಒಂದು ಖುಷಿ ಅನ್ನಿಸ್ತದೆ. ಹಾಡೋರ್ಗೂ ಖುಷಿ, ಕೇಳೋರ್ಗೂ ಖುಷಿ ಅಷ್ಟೇ. ಸರ್, ಇನ್ನು ತಾವು ಹಲವಾರು ದೇಶಗಳನ್ನು ಸುತ್ತಿ ಬಂದಿದ್ದೀರಾ. ಅಲ್ಲಿ ಕಂಡಂತಹ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸವನ್ನು ನಮ್ಮ ಸಮಾಜದಲ್ಲೂ ಅಳವಡಿಸ್ಕೊಳ್ಬೇಕು ನೋಡು ಇದನ್ನು ಅಂತ ಅನಿಸಿದ್ದಿದೆಯಾ? ಖಂಡಿತ ಅನಿಸಿದೆ. ಬಟ್ ಅದೇ ಟೈಮ್ನಾಗ ನಾನು ಭಾಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಅಲ್ಲೆಲ್ಲ ಭಾಳ ಚಲೋ ಅದ್ರಿ ಅಂತ. ನಮ್ಮಲ್ಲಿನೂ ಚಲೋನೋ ಅವ ಕೆಟ್ಟೋವ, ಅದೇ ರೀತಿ ಎಲ್ಲ ದೇಶದಾಗ ಚಲೋನೋ ಅವ ಕೆಟ್ಟ. ಈಗ ಅಮೇರಿಕ ನಮ್ಮ ಮಗಳಿರ್ತಾಳೆ ಅಂಥೇಳಿ ಸುಮಾರು 6 ಸಲ ಹೋಗಿದ್ದೀನಿ ಅಮೇರಿಕ. 2005 ಮೊದಲೇ ಸಲ ಹೋಗಿದ್ದೆ ನಾನು. ಅಲ್ಲಿ ಒಂದು ನಾನು ಕಲಿತು ಅಲ್ಲಿಂದ ಕಲ್ಕೊಂಡು 2005 ಆದಮೇಲೆ ಬಂದಮೇಲೆ ನಾನು ಭಾಳಷ್ಟು ಅಲ್ಲಿಂದ ಇಂಪ್ಲಿಮೆಂಟ್ ಮಾಡ್ಕೊಂಡೆ. ಒಂದು ಅಲ್ಲಿ ಜನ ನೋಡ್ರಿ, ಬೇರೆ ಅವರು ಉಸಾಬರಿಗೆ ಹೋಗಂಗಿಲ್ಲ. ನೀವು ರೋಡ್ ಮೇಲೆ ಅರಿವಿ ಹಾಕೊಳ್ಳೋದು ಅಡ್ಡಾಡೋದು ನೀವು ನೋಡಂಗಿಲ್ಲ ಅವ್ರು, ನಂಗೆ ಸಂಬಂಧ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ನೀವು ಅಕಸ್ಮಾತ್ ಐ ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ಸ್ಮೈಲ್ ಮಾಡ್ತಾರೆ, ಗುಡ್ ಮಾರ್ನಿಂಗೋ ಗುಡ್ ಈವ್ನಿಂಗೋ ಹೇಳ್ತಾರೆ. ಆ ಸೌಜನ್ಯತೆ ಇದೆ. ನಿಮ್ಮ ಪುರ್ತಕ್ಕೆ ನೀವಿದ್ರಿ, ನಿಮ್ಮ ಪುರ್ತಕ್ಕೆ ಯಾರು ತಾವು ಉಸಾಬ್ ಹೋಗಿಲ್ಲ. ಒಂದನೇದ್ದು. ಎರಡನೇದ್ದು, ಅಲ್ಲಿ ತಮಗಾಗಿ ಬದುಕ್ತಾರೆ. ಬೇರೆ ಇಲ್ಲಿ ನಮ್ಮಲ್ಲಿ ನೋಡ್ರಿ, ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಮೆಂಟಾಲಿಟಿ ನಾನು ಭಾಳ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ನಾನು ನನಗಾಗಿ ಬದುಕುವುದಿಲ್ಲ, ಬೇರೆಯವ್ರ ಸಲ ಬದುಕೋದು. 4 ಜನ ಏನಂದಾರು ಇದ್ರ ಬಗ್ಗೆ ಭಾಳ ದೊಡ್ಡ ಲೇಖನಗಳವ. ನನ್ನ ಮನ್ಯಾಗ ಓಕೆ ನನ್ನ ಹೆಂಡತಿ ಹಿಂಗಿದ್ದಾಳೆ ಅಥವಾ ಒಂದು ಟಿ ವಿ ಅದ, ಸಮಾಧಾನ ಇರಂಗಿಲ್ಲ. ಬಾಜುಕರ ಮನ್ಯಾಗ 55 ಇಂಚ್ ಟಿ ವಿ ಐತೆ, ನನ್ನ ಮನೆಗೆ 25 ಇಂಚ್. ನಾವೊಂದು ನನಗೆ ಸಮಾಧಾನ ಆಗ್ತದೆ, ನಾವು ಅರಿವಿ ಹಾಕೋತೇನಪ್ಪ. ಇದು ಹಾಕೊಂಡು ಹೊರಗೆ ಹೋಗ್ಲೂ ಬೇಡ, ಮಂದಿ ಏನಂದಾರು. ಅರೆ ನಿನಗೆ ಖುಷಿ ಆಯ್ತು ನೀ ಹಾಕೋಲ್ಲ. ಇಲ್ಲಿ ಮಂದಿ ಸಲುವಾಗಿ ಬದುಕೋದು ಏನದ ನೋಡ್ರಿ, ಅದನ್ನು ಬಿಡಲಿಲ್ಲ ಅಂದ್ರೆ ಈ ಜನರ ಲೈಫ್ ಮಿಸ್ರೇಬಲ್ ಆಗುತ್ತೆ. ಪ್ರತಿಯೊಬ್ಬರದನ್ನು ಹೇಳ್ತೀನಿ ನಾ, ಎಲ್ಲರಿಗೂ ಅದನ್ನ ಹೇಳ್ತೀನಿ. ನಿನಗೆ ಚಲೋ ಅನ್ನಿಸ್ತದಲ್ಲ ಮಾಡಲ್ಲ. ಅವ್ರು ಏನಂದ್ರೆ ಈ ನಾಟಕ ಮಾಡ್ಲಿಕ್ಕೆ ಇದು ಸ್ಟೇಜ್ ಮೇಲೆ ಬರಲಿಕ್ಕೆ ಏನ್ರಿ ನಾ ಸ್ಟೇಜ್ ಮೇಲೆ ನಾಟಕ ಮಾಡಿದ್ರೆ ಮಂದಿ ಏನಂತಾರೆ, ಮಾಡಬೇಡಂಗಾರ. ಇದರಿಂದ ಲಾಸ್ ಯಾರಿಗೆ? ನನಗೆ. ಮತ್ತೆ ನಿನ್ನ ಖುಷಿ ನೀನು ಹಾಳು ಮಾಡ್ಕೋತಾ ಇದ್ದಿ. ಈಗ ಯಾವುದೇ ಆಗಲಿ ಫಸ್ಟ್ ನೀವು ನಿಮಗಾಗಿ, ಅದಕ್ಕೆ ಸ್ವಾರ್ಥ ಅಲ್ಲ, ನಾನು ಅದು ಒಂದು ಹೇಳ್ತೀನಿ, ಸ್ವಾರ್ಥ ಮಾಡ್ಕೋಬೇಡ್ರಿ. ಆದರೆ ನನಗೆ ಖುಷಿ ಆಗೋದ್ರಿಂದ ನಾನೇನು ಮಾಡ್ತೀನಿ, ಒಂದು ಫಸ್ಟು ನನ್ನ ಖುಷಿ, ಸ್ವಾರ್ಥದ ಖುಷಿ ಅಲ್ಲ. ಎರಡನೇದ್ದು ನನ್ನ ಕುಟುಂಬದ ಖುಷಿ, ಮೂರನೇದ್ದು ನನ್ನ ಸಮಾಜದ ಖುಷಿ, ನಾಲ್ಕನೇದ್ದು ನನ್ನ ದೇಶದ ಖುಷಿ. ಈ ಲೆವೆಲ್ದಾಗ ಮಾಡ್ಕೋತ ಹೋಗು. ನನಗೆ ಎಜುಕೇಷನ್ ಅನ್ಫಾರ್ಚುನೇಟ್ಲಿ ಇವತ್ತು ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡು ಹೋದಕ್ಕೆ ಯಾಕೆಂದರೆ ಅವ್ವ ಅಪ್ಪ ಕಂಪಲ್ಸರಿ ನೀ ಮೆಡಿಕಲ್ಗೆ ಹೋಗು, ಇಂಜಿನಿಯರಿಂಗು ಹೋಗು ಅಂತೇಳಿ ಅಭ್ಯಾಸ ಮಾಡಿಸಿ ಇವತ್ತು ಮೆಂಟಾಲಿಟಿ ಚೇಂಜ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಕೆಲವು ಮಕ್ಕಳಿದ್ದಾರೆ. ಈಗ ನನ್ನ ಮೊಮ್ಮಗ ಕಾಮರ್ಸ್, ನಾವೆಲ್ಲರೂ ಸೈನ್ಸ್ ತರ್ತೀವಿ. ನನ್ನ ಮೊಮ್ಮಗ ಹೇಳಿದ 10th ಆದಮೇಲೆ, ನನ್ನ ಮಗ ಆಲ್ಸೋ ಈ BCom. ಅವ ಹೇಳಿದೆ ನಾ ಸೈನ್ಸ್ಗೆ ಹೋಗಿಲ್ಲ, ಹೋಗು. ಅವ ಅಕೌಂಟೆನ್ಸಿ 99, ಸ್ಟ್ಯಾಟಿಸ್ಟಿಕ್ಸ್ 92 ಎಲ್ಲ ಚಲೋ ತೊಗೊಂಡು ಚಲೋ ನೌಕರಿ ಸಿಕ್ಬಿಡ್ತಾವೆ ಒಳ್ಳೆ ಇದ್ರಾಗ. ಇವತ್ತು ನನ್ನ ಮೊಮ್ಮಗ PUC ಸೆಕೆಂಡ್ ಇಯರ್ ತಾನೆ ಇವತ್ತು ಕಾಮರ್ಸ್. ಅವ ಹೇಳ್ತೀನಿ ಇಲ್ಲ ಲಾ ಮಾಡ್ತೀನಿ, ನ್ಯಾಷನಲ್ ಲಾ ಕಾಲೇಜಿಗೆ ಟ್ರೈ ಮಾಡ್ಲಿಕ್ತಾನೆ. ಇವತ್ತು ಸ್ಲೋಲಿ ಚೇಂಜ್ ಆಲ್ಕತ್ತಾರೆ ಮಂದಿ.
ಯಾಕಂದ್ರೆ ಆ ಯಂಗ್ ಜನ್ರೇಷನ್ನು ತಮಗೇನು ಬೇಕು. ಬಟ್ ಅದೇ ಟೈಮ್ನಾಗೆ ಯಂಗ್ ಜನ್ರೇಷನು ಮಕ್ಕಳು ತಮಗೇನು ಬೇಕಾದ್ರೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ಚೌಕಟ್ಟುಗಳನ್ನ ಹಾಕ್ಬೇಕು. ನಾವು ಪಾಲಕರಾಗಿ ಸಮಾಜದ ಕೆಲವೊಂದು ಚೌಕಟ್ಟದು. ನಾ ಏನು ನಂಗೆ ಏನು ಬೇಕಾ ಮಾಡ್ತೀನಿ ಅಂತೇಳಿ ಏನೋ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ಚೌಕಟ್ಟು ಏನಿದೆ ಸಮಾಜದ್ದು, ಒಂದು ಸಂಸ್ಕೃತಿ ಅಂತ ಇರ್ತದೆ, ಅದನ್ನು ಮೀರಬಾರ್ದು. ಆದರೆ ಬೇರೆ ಯಾರು ಸಲ ಬದುಕ್ತೀನಿ ಅಂತ ಅದು ತಪ್ಪು. ಎಂಥವಂದರೆ ಈ ಗಂಡ ಹೆಂಡತಿ ಜಗಳ ಮೇನ್ ಬರೋದು ಎಲ್ಲಿಂದ ಹೇಳ್ರಿ? ಬಾಜುಕಿನಾಕೆ 2 ತೊಲೆ ಬಂಗಾರ ಚೇನ್ ಹಾಕೊಂಡ ನನಗೂ ಬೇಕು, ಬಾಜುಕಿನಾಕೆ ಇಂಥ ಸೀರೆ ತೊಗೊಂಡಾಳ ನನಗೂ ಬೇಕು. ಅರೆ ಗಂಡಿಗೆ ಅಫೋರ್ಡಬಲ್ ಇದ್ರೆ ಅಡ್ಡಿಲ್ರಿ, ಪಾಪ ಗಂಡಿಗೆ ತ್ರಾಸ ಆಗ್ತಿರ್ತದೆ, ಸಾಲ ಮಾಡಬೇಕಾಗತ್ತೆ. ಅಲ್ಲಿಂದ ನಿಮ್ಗೆ ಸಂಸಾರ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆಯ ಬಾಂಧವ್ಯ ಇಂಪಾರ್ಟೆಂಟು, ಗಂಡ ಹೆಂಡತಿ ಇರೋದು. ಅದಕ್ಕೆ ಮಂದಿ ಸಲಾಗಿ ಬದುಕಬಾರ್ದು, ಇದು ಒಂದು ಕಲಿತೆ. 3ನೇದು ಸಮಾಜ ಸೇವೆ ಕಲ್ತದ್ದು ಅಲ್ಲಿಂದ. ಅಲ್ಲಿ ಎಷ್ಟೇ ಬಡವ ಇರಲಿ, ಎಷ್ಟೇ ಕಡಿಮೆ ಸಂಬಳ ಇರಲಿ, ತನ್ನ ಸಂಬಳದಲ್ಲಿದ್ದು ಅತೀ ಕನಿಷ್ಠ 10% ಅವನು ಸಮಾಜ ಸೇವೆ ಕೊಡ್ತಾನೆ. ಬೇರೆ ಬೇರೆ ಫಂಡ್ಸ್ ಅವರೇ ಬೇರೆ ಬೇರೆ ಇದ್ದವು. ಅಲ್ಲಿಂದ ಬಂದಮೇಲೆ ನಾನು ಇಲ್ಲಿ ಬೆಳಗಾವದಲ್ಲಿ ಇವತ್ತು ನಾನು ಸುಮಾರು ಒಂದು 20-22 ಅನಾಥಾಶ್ರಮ ವೃದ್ಧಾಶ್ರಮ. ಅಲ್ಲಿಂದ ಸತತವಾಗಿ ನಾನು ಇವತ್ತು ಕೂಡ ಅದು ಶಾಂತಾಯಿ ವೃದ್ಧಾಶ್ರಮ ಇರ್ಬೋದು, ಘರ್ಕುಲ್ ಇರ್ಬೋದು, ಮಹೇಶ್ ಫೌಂಡೇಶನ್ ಇರ್ಬೋದು, ಇವೆಲ್ಲರಿಗೂ ನಾನು ನಮ್ಮ ಮಿಸಸ್ಸು ನಾವು ಕೂಡಿ ಅಲ್ಲಿ ವಿಸಿಟ್ ಮಾಡಿ ಬರೀ ಹಣದ ಸಹಾಯ ಅಷ್ಟೇ ಅಲ್ಲ. ಶಾಂತಾಯಿ ಈಗ ದೊಡ್ಡದಾಗಿದೆ. ಆವಾಗಿನ ಕಾಲಕ್ಕೆಲ್ಲ ಅಜ್ಜ ಮರಾಠಿ ಬರ್ತಿತ್ತು ನನಗೆ, ಇವನ್ ತೊಗೊಂಡು ಹೋಗ್ತಿದ್ದ ಮರಾಠಿ ಮಾಸಿಕೋ ಪೇಪರು. ಅವ್ರ ಬಾಜು ಕೂತು ಅವ್ರು ಓದೋದು, ಅವ್ರು ಖುಷಿ ಆಗ್ತಿತ್ತು. ಹಾಡು ಇವೆಲ್ಲ ಹಾಡುಗಳು ಡ್ಯಾನ್ಸ್ ಮಾಡ್ತೇವೆ ನಾವು ಹೋಗಿ ಅಲ್ಲಿ ಅವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡೋದು, ಪ್ಲಸ್ ಅವ್ರ ಜೊತೆ ಕೂತನೇ ಊಟ ಮಾಡೋದು, ಅವ್ರ ಬಾಜುಕನೇ ಕೂತು. ಇವತ್ತೇನಿದೆ ವೃದ್ಧಾಶ್ರಮದಾಗ ಎಸ್ಪೆಷಲಿ ನೀವು ಹಣದಕ್ಕಿಂತ ಅವ್ರ ಜೊತೆ ಟೈಮು ಕಳೆಯೋದು. ಈಗ ಟೈಮು ಇವತ್ತು ಮಂದಿ ಕಡೆ ಟೈಮ್ ಇಲ್ಲ. ಅವ್ರ ಜೊತೆ 2-3 ತಾಸು ಕಳೆದು ಬಂದ್ರಲ್ಲೂ ಖುಷಿ ಆಗ್ತದೆ. ನಾನು ಸಮರ್ ಕ್ಯಾಂಪ್ ಮಾಡಿ ಹುಡುಗರು ಕರ್ಕೊಂಡು ಹೋಗ್ತಿದ್ದೆ. ನಾನು ನೋಡಿರಿ ಹೆಂಗದ ಪರಿಸ್ಥಿತಿ. ನಾನು ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಹಿರಿಯರನ್ನ ಇಬ್ಬರನ್ನೂ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗ್ರಿ. ಮನ್ಯಾಗ ಹಿರಿಯರಿಗೆ ಯಾಕಂದ್ರೆ ಪರಿಸ್ಥಿತಿ ಹೆಂಗದ ಗೊತ್ತಾಗಬೇಕು. ಇಲ್ಲಾರ ಮನೆಯಾಗಿನ ಅತ್ತಿ ಮಾವ ಯಾರೋ ಹಿರಿಯರಿದ್ದವರು ಎಷ್ಟೇ ಸೊಸಿ ಚಲೋ ಮಾಡಿದ್ರು, ಮಗ ಚಲೋ ಮಾಡಿದ್ರು ಒಂದು ಸಲ ಬೈತಿರ್ತಾರೆ. ಅವ್ರಿಗೆ ಗೊತ್ತಾಗಬೇಕು ಇಂಥದ್ದು ಒಂದು ಅದ, ನನ್ನ ಮಗ ನನ್ನ ಸೊಸಿ ಚಲೋ ನೋಡ್ಕೋತಾರಪ್ಪ ನಮ್ಮನ್ನು. ಅದೇ ರೀತಿ ಮಕ್ಕಳಿಗೂ ಗೊತ್ತಾಗಬೇಕು. ನಮ್ಮ ವೃದ್ಧಾಶ್ರಮ ಕರ್ಕೊಂಡು ಹೋದ ಹುಡುಗರಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಪ್ರತಿಯೊಬ್ಬರನ್ನ ಮಾತಾಡಿಸ್ರಿ. ನೆಕ್ಸ್ಟ್ ಡೇ ನನಗೆ ನೀವು ಅವ್ರ ಕಡೆಯಿಂದ ಏನು ಕಲ್ತ್ರಿ ಅಥವಾ ಅವ್ರ ಬಗ್ಗೆ ಏನು ತಿಳ್ಕೊಂಡ್ರೆ ಒಂದೊಂದು ಪೇಜ್ ಬರ್ಕೊಡ್ಬೇಕು. ಒಂದೊಂದು ವೃದ್ಧನ ಹಿಂದೂ ಒಂದೊಂದು ಹಿಸ್ಟ್ರಿ ಅದ್ರಿ, ಒಂದೊಂದು ಕಥೆ ಅದು. ಅದನ್ನು ತಿಳ್ಕೊಂಡಾಗ ಏನಪ್ಪ ದೇವರೇ ಅಟ್ಲೀಸ್ಟ್ ನನ್ನ ಆ ಲೆವೆಲ್ಗೆ ಇಲ್ಲಲ್ಲ, ನನಗೆ ಇಟ್ಟಿದೆ. ಆವಾಗ ಸಮಾಜ ಸೇವೆ ಮಾಡಬೇಕು ಅನಿಸ್ತದೆ. ಅನಾಥಾಶ್ರಮ ಆಯಿತು. ಸೊ ಅಮೇರಿಕಾ ಹೋಗಿ ಬಂದಮೇಲೆ ಕಲ್ತದ್ದು ನಾನು ಎಷ್ಟು ನನ್ನ ಕಡೆ ಸಾಧ್ಯತೆ ಅಷ್ಟು. ಯಾಕಂದ್ರೆ ಸುಮಾರು ಆವಾಗಿಂದ ಯಾವ ಕಡೆ 2 ಮಕ್ಕಳ ಮದುವೆ ಆಗಿತ್ತು, ನಮಗೂ ಸೊ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗಿತ್ತು. ಸೊ ನಾವು ಶುರು ಮಾಡಿದ್ವಿ. ಇವತ್ತು ಸುಮಾರು 7-8 ವರ್ಷ ಆಯಿತು. ನಾನು ಎಲ್ಲೂ ಅದನ್ನು ಪೇಪರ್ನೇ ಹಾಕೋದಿಲ್ಲ. ಒಂದು ಸ್ಕೂಲದ್ದು 20 ಮಕ್ಕಳು ಫೀಸ್ ಪ್ರತಿ ವರ್ಷ ಕಟ್ತಾರೆ. ಎಲ್ಲ ಸುತ್ತಮುತ್ತ ಅಂಥ ವಾತಾವರಣ ಹುಡುಗರು ಬರ್ತಾವೆ. ಅದಕ್ಕೆ ಫಾರಿನ್ದಿಂದ ಕಲಿಯೋದು ಪ್ಲಸ್ ಡಿಸಿಪ್ಲೀನು, ಟೈಮ್ ಡಿಸಿಪ್ಲೀನು, ಪಂಕ್ಚುಯಾಲಿಟಿ, ಇನ್ಕ್ಲೂಡಿಂಗ್ ಫೋನ್ ಮಾಡಿ ಇಷ್ಟಕ್ಕೆ 5ಕ್ಕೆ ಬರ್ತೀವಿ ಅಂದರೆ 5ಕ್ಕೆ ಅವ್ರ ಮನೆಗೆ ಇರಬೇಕು. ನಾವು ಒಂದು 15 ಮಿನಿಟ್ ನಮಗೆ ಎಕ್ಸ್ಪೀರಿಯೆನ್ಸು ಆಗ್ಯಾವ. ಒಂದು ಅರ್ಧ ತಾಸು ಲೇಟಾಗಿ ಹೋದಕ್ಕೆ ಅವರು ಮನೆಯಾಗೆ ಇರಲಿಲ್ಲ, ಹೋಗಿಬಿಟ್ಟಿದ್ರು. ಸೊ ಇವನ್ನೆಲ್ಲ ಒಳ್ಳೊಳ್ಳೆ ಗುಣಗಳು ಸಾಕಷ್ಟು ಅವ. ಮತ್ತು ಕೆಲವೊಂದು ಕಲಿಬಾರ್ದು ಅವ. ಈಗ ಅಲ್ಲಿ 18 ವರ್ಷ ಆಮೇಲೆ ಎಲ್ಲರೂ ಹೋಗೋದಿಲ್ಲ, ಖರೆ ಯಾರಿಗೆ ಅಫೋರ್ಡ್ ಆಗೋದಿಲ್ಲ, ಶಿಕ್ಷಣ ಭಾಳ ಕಾಸ್ಟ್ಲಿ ಅದಲ್ಲ, ಅವರು ನೌಕರಿ ಮಾಡ್ಕೋತಾ ಕಲ್ತಾರೆ. ಹೀಗಾಗಿ ಒಂದೇನು ನಮ್ಮಲ್ಲಿ ಒಂದು ಕುಟುಂಬದ ಸಿಸ್ಟಮ್ ಇದೆಯಲ್ಲ ಅದು ಸ್ವಲ್ಪ ಬಿಗಡಾಸ್ತದೆ. ಬೇರೆ ಬೇರೆ ತನ್ನ ಪ್ರತ್ಯೇಕ. ಆಮೇಲೆ ಮದುವೆಗಿಂತ ಮೊದಲು ಸಂಬಂಧಗಳೆಲ್ಲ ಅಲೋಡ್ ಅದು ಒಂದು ನಮಗೆ ಅದ ಪ್ರಕಾರ ಅನೈತಿಕತೆ ಅನ್ನಿಸ್ತದೆ, ಬಟ್ ಅವ್ರಿಗೆ ಅನ್ಸಂಗಿಲ್ಲ. ಅದು ತಪ್ಪು ಒಂದು ನನ್ನ ಪ್ರಕಾರ. ಇಂಥವು ಕೆಲವೊಂದು ಅದಕ್ಕೆ ಏನು ಚಲೋ ಅವ ತೊಗೊಳ್ರಿ, ಅವ್ನು ಇಂಪ್ಲಿಮೆಂಟ್. ಹೀಗಾಗಿ ಫಾರಿನ್ ಎಕ್ಸ್ಪೀರಿಯೆನ್ಸು ಇಟ್ಸ್ ಗುಡ್ ಎಕ್ಸ್ಪೀರಿಯೆನ್ಸ್. ಸರ್, ಇನ್ನು ತಮಗೆ ಜೀವಮಾನ ಪ್ರಶಸ್ತಿ, ರಂಗ ಪ್ರಶಸ್ತಿ, ನಾಟಕ ಅಕಾಡೆಮಿ ಗೌರವ ಎಲ್ಲ ಪ್ರಶಸ್ತಿಗಳನ್ನು ಪಡಿತೀರಾ. ಈಗ ಪ್ರಶಸ್ತಿಗಳು ಅನ್ನೋದು ಮನಸ್ಸಿಗೆ ಮೊದಲು ಭಾವನೆ ಏನು ಮೂಡಿಸುತ್ತೆ ಅಂತ, ಅಂದರೆ ಅದು ನಮಗೆ ಜವಾಬ್ದಾರಿ ಏನು ಹೇಳುತ್ತೋ ಅಥವಾ ಸಂತೋಷ ಕೊಡುತ್ತೋ ಅಂತ? ಎರಡೂ ಇದೆ. ಒಂದು ಯಾಕೆ ನೋಡ್ರಿ, ಎಷ್ಟೇ ದೊಡ್ಡ ಮನುಷ್ಯ ಇದ್ರಿ ಅವನಿಗೊಂದು ಅಪ್ರಿಸಿಯೇಷನ್ ಅಂತ ಹೇಳಿದಾಗ ಯಾರಿಗಾರು ಖುಷಿ ಆಗುತ್ತೆ. ಸೊ ಈಗ ಇದು ಅಪ್ರಿಸಿಯೇಷನ್ನು, ರಿಕಗ್ನಿಷನ್ ಅಂತ ಏನು ಹೇಳ್ತೀವಿ, ಒಬ್ಬ ಮನುಷ್ಯನ ರಿಕಗ್ನೈಸ್ ಮಾಡಿದಾಗ ಖಂಡಿತವಾಗಿ ಖುಷಿ ಆಗುತ್ತೆ. ಅದ್ರಾಗೂ ಕೆಲವೊಂದು ನನಗೆ ಕಾಂತಾವರ ಕರ್ನಾಟಕ ಸಂಘ ಡಾಕ್ಟರ್ ನಾ ಮೊಗಸಾಲೆ ಅಂತ ಭಾಳ ದೊಡ್ಡ ಲೇಖಕ ಇದ್ದಾರೆ, ಅವರು ಅದರ ಅಧ್ಯಕ್ಷರು. ಅವ್ರು ನನ್ನ ಸೆಲೆಕ್ಟ್ ಮಾಡಿ ರಂಗಭೂಮಿ ವೇದಿಕೆ ಅಂತ ಕೊಟ್ಟಾಗ ಅಂಥವ್ರ ಕಡೆಯಿಂದ ಒಂದು ಸ್ವೀಕಾರ ಮಾಡೋದು ಭಾಳ ಖುಷಿ ಅನ್ನಿಸ್ತದೆ. ಖಂಡಿತವಾಗಿ ಒಂದು ನಾನು ಮಾಡಿದ್ದಕ್ಕೇನೋ ಸಾರ್ಥಕತೆ ಗುರುತಿಸ್ಯಾರ. ಎರಡನೇದ್ದು ಜವಾಬ್ದಾರಿ. ನೀವು ಹೇಳಿದಂಗೆ ಖಂಡಿತವಾಗಿಯೂ ಇಷ್ಟು ನನಗೆ ಗುರುತಿಸ್ಯಾರದ್ಮೇಲೆ ಇನ್ನೂ ಹೆಚ್ಚಿನ ಏನಾರು ಮಾಡಬೇಕು, ಇಲ್ಲಿಗೆ ನಿಲ್ಲುವಂಗಿಲ್ಲ. ಈಗ ನಾಟಕ ಅಕಾಡೆಮಿಯವರು ನಮ್ಮ ತಂಡಕ್ಕೆ ಪ್ರಶಸ್ತಿ ಕೊಟ್ಟಾಗ ಆ ತಂಡದ ನಾನು ಇನ್ನೂ ಹೆಚ್ಚು ಅದನ್ನು ಮಾಡಿಸೋಬೇಕು. ಪ್ರಶಸ್ತಿಗಾಗಿ ಅಂತಲ್ಲ, ಆದರೆ ಅವ್ರು ಕೊಟ್ಟದ್ದನ್ನು ಸಾರ್ಥಕತೆ ನಾವು ಪಡ್ಕೋಬೇಕು. ಗುರುರಾಜ್ ಕರಜ್ಗಿಯವ್ರು ಭಾಳ ಚಂದ ಹೇಳ್ತಾರೆ ಅದನ್ನ. ಗುರುರಾಜ್ ಕರಜ್ಗಿಯವ್ರು ಹೇಳ್ತಾರೆ, ನಿಮ್ಮ ಕ್ಯಾರೆಕ್ಟರು ನಿಮ್ಮದು ಇದು ಹೆಂಗಿರ್ಬೇಕಂದ್ರೆ, ಯಾವುದೋ ಸ್ಕೂಲ್ಗೆ ಹೋಗಿರ್ತೀರಿ, ಎಲ್ಲೋ ಒಂದು ಫಂಕ್ಷನ್ ಚೀಫ್ ಗೆಸ್ಟ್ ಅಂತ ಹೋಗಿ ಯಾರಿಗೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಬಂದಿರ್ತೀರಿ. ಆ ಫೋಟೋ ಆ ಸರ್ಟಿಫಿಕೇಟು ನಿಮ್ಮ ಫ್ರೇಮ್ದಾಗ ಹಾಕೊಂಡಿರ್ತಾನೆ. ಆಮೇಲೆ ಮುಂದೆ ಸ್ವಲ್ಪ ವರ್ಷ ಅದು ತಿಂಗಳು ಹೋದ್ಮೇಲೆ ಅಕಸ್ಮಾತಾಗಿ ನೀವು ಏನೋ ಕೆಟ್ಟ ಕೆಲಸ ಮಾಡಿದ್ರಿ, ಪೇಪರ್ನ ನಿಮ್ಮ ಫೋಟೋ ಬಂತು ಅಂದ್ರೆ ಆ ಪ್ರಶಸ್ತಿ ಸ್ವೀಕರಿಸ ಅವ್ನಿಗೆ ಹೆಂಗೆ ಅನಿಸ್ಬೇಕು, ಇವನ ಕಡೆದ ನಾ ಪ್ರಶಸ್ತಿ ತೊಗೊಂಡು ತೆಗೀರಿ ಒಂದು ಫೋಟೋ ಅಂತೇಳಿ. ಸೊ ಅಂದರೆ ನಮಗೆ ಪ್ರಶಸ್ತಿ ಕೊಟ್ಟವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಅದು ಕಳಿಸಿರ್ತಾರೆ. ಆ ವಿಶ್ವಾಸ ಲೆವೆಲ್ ನಾವು ಇಟ್ಕೋಬೋದಲ್ಲದೆ ಅದನ್ನು ಹೆಚ್ಚು ಮಾಡಬೇಕು.
ಹೀಗಾಗಿ ಸಂತೃಪ್ತಿ ಜವಾಬ್ದಾರಿ ಎರಡೂ ನಮಗೆ ಸಾರ್ಥಕತೆ ಖಂಡಿತ ಸಿಗುತ್ತೆ. ಸರ್, ಇನ್ನು ತಮಗೆ ನನಸಾಗಬೇಕು ಅಂದ್ಕೊಂಡಿರುವಂಥ ಕನಸುಗಳು ಯಾವ್ಯಾವುದು ಅಂತ, ಮುಂದಿನ ಯೋಜನೆಗಳು ಅವ ಕನಸುಗಳು ಕೆಲವೊಂದು ಆಗ್ಯಾವ. ಇನ್ಫ್ಯಾಕ್ಟ್ ನಂದು ಒಂದು ಕನಸು ನಯಾಗ್ರಾ ಫಾಲ್ಸ್ ಭಾಳ ದೊಡ್ಡ ಕನಸಿತ್ತು. ನನ್ನ ಮಗಳು ಅದು ನಾನು ಅರೇಂಜ್ ಮಾಡಿ ನಾನು 60ನೇ ವರ್ಷಕ್ಕೆ ನಾನು ನಯಾಗ್ರಾ ಫಾಲ್ಸ್ ನೋಡಿ ಹತ್ಬಿಟ್ಟೆ. ನಾನು ಖಂಡಿತವಾಗಿ ನಾನು ಸ್ವಲ್ಪ ಎಮೋಷ್ನಲ್ ಮನುಷ್ಯ. ನಮ್ಮ ಮಗಳಂದ್ಲು, ಅಪ್ಪ ನಿಮ್ಮ ಕನಸು ನೆನಸಾಗುತ್ತದೆ ಮತ್ತು ಯಾಕೆ ಅಳ್ತೀರಿ ಅಂತ. ನಾನು ಅದಕ್ಕೆ ಅಳ್ಲಿಕತ್ತೀನಿ ಅಂತ ಹೇಳಿದೆ. ಹಿಂಗಾಗಿ ಕೆಲವೊಂದು ಆಗ್ಬೇಕು. ಬಟ್ ನನಗೆ ಈಗ ಒಂದು ಜೀವಮಾನದಾಗ ಇನ್ನೂ ಬೇಕು ಅಂತ ನಾ ಏನೂ ಇಲ್ಲ. ಯಾಕಂದರೆ ಬಿಟ್ಕೋತ ಹೋಗ್ಬೇಕು ಅಂತ ನನಗೆ ಅದ್ರ ಮೇಲೆ ಐ ಬಿಲೀವ್. ಈಗ 70 ಮುಗೀತು ನಂದು. ಇನ್ನು ಸಾಧ್ಯವಾದಷ್ಟು ಬಿಟ್ಕೋತ ಹೋಗಬೇಕು. ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟಿಗೆ ಹೋಗ್ಬೇಕು. ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ಮುಂದಿನ ಪೀಳಿಗೆಗೆ ನಾ ಇಲ್ದಾಗನೂ ಈಗ ನಾವು ಏನು ಒಳ್ಳೊಳ್ಳೆ ಕೆಲಸ ಮಾಡ್ಕತ್ತೀವಿ ಅಂತ ಅಂದ್ಕೊಂಡಿವಿ, ಅವ್ನು ನಡ್ಸ್ಕೊಂಡು ಹೋಗುವಂಥ ಒಂದು ಟೀಮ್ ತಯಾರು ಮಾಡೋದು. ಈಗ ರಂಗ ಸಂಪದ 50 ಆಗುತ್ತೆ. ಸೊ 50 ಆಗಿದ್ದೇ ದೊಡ್ಡ ಮೈಲಿಗಲ್ಲು. ಸೊ ಅದು ಯಾರೋ ಮೊದಲು 78ಕ್ಕೆ ಶುರು ಮಾಡಿದ್ರು, ಅವರಿಂದ ಆಗಿದೆ. ಸೊ ನಮ್ಮದೊಂದು ಜವಾಬ್ದಾರಿ ಇದೆ. ಬ್ಯಾಟನ್ ಅಂತ ಏನು ಹೇಳ್ತೀವಿ ನಾವು ರಿಲೇ ಇದರಲ್ಲಿ, ಹಂಗೆ ನೆಕ್ಸ್ಟ್ ಅವ್ರಿಗೆ ಕೊಡೋದು ಜವಾಬ್ದಾರಿಯುತವಾಗಿ ನನ್ನ ಕಡೆ ಬಂದದ್ದಕ್ಕಿಂತನೂ ಹೆಚ್ಚಿನ ಸ್ಥಾನಕ್ಕೆ ಅದನ್ನು ಒಯ್ದು ಕೊಡೋ ಜವಾಬ್ದಾರಿ. ಇದು ನನ್ನ ಕನಸು. ಅದು ಸಮಾಸ ಇರ್ಬೋದು, ಫ್ಯಾನ್ ಕ್ಲಬ್ ಇರ್ಬೋದು, ಅಥವಾ ನಮ್ಮದು ರಂಗ ಸಂಪದ ಇರ್ಬೋದು. ಸೊ ಅದು ಒಂದು ದೊಡ್ಡ ಕನಸಿದೆ. ನಾನು ಇಲ್ಲದೇ ಇದ್ದರೂ ಕೂಡ ರಂಗ ಸಂಪದ ಮುಂದುವರಿತಾ ಇರಬೇಕು, ಹೋಗ್ತಾ ಇರಬೇಕು. ಆಮೇಲೆ ಗುರುರಾಜ್ ಕರೇಜ್ಗಿರಿ ಪುಸ್ತಕ ಓದಿದ್ರೆ ನಾ ಭಾಳ ಕಡೆ ಅವನು ಇದನ್ನು ಮಾಡ್ತೇನೆ. ಅವರು ಭಾಳ ಚಂದ ಹೇಳ್ತಾರೆ, ಮಂದಿ ಹಿಂಗೆ ನೆನ್ಪಿಡೋದು ಹೆಂಗೆ ಅಂತ ಹೇಳಿ. ಇವ್ರು ಯಾರೋ ಊರಿಗೆ ಒಬ್ರು ಹೋಗಿದ್ರು, ನಮ್ಮ ಮನುಷ್ಯ ಹೋದಾಗ ಯಾರೋ ತೀರ್ಕೊಂಡಿದ್ರು. ಇವ್ರು ಯಾರ ಮನೆಗೆ ಹೋಗಿದ್ರು, ಅಜ್ಜಿ ಮನೆಗೆ. ಅಲ್ಲಿ ಅಜ್ಜಿ ಹೇಳಿದ್ಲಂತ 2 ಮೊಮ್ಮಕ್ಕಳಿಗೆ, ಹೋಗೋ ಸತ್ತಾರಲ್ಲ, ಅವ್ರು ನರಕಕ್ಕೆ ಹೊಂಟಾರೋ ಸ್ವರ್ಗಕ್ಕೆ ಹೊಂಟಾರೋ ನೋಡ್ಕೊಂಬ ಅಂತೇಳಿ. ಇವ್ರು ವಿಚಿತ್ರ ಅನಿಸ್ತಂತ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ ಸ್ವರ್ಗಕ್ಕೆ ನರಕಕ್ಕೆ. ಆಮೇಲೆ 2 ಹುಡುಗರು ಓಡ್ಕೊತ ಹೋಗೋದು ಅಂತ. ಆಮೇಲೆ ಓಡ್ಕೊತ ಇಲ್ಲ ಅಜ್ಜಿ ಅವ್ರು ಸ್ವರ್ಗಕ್ಕೆ ಹೊಂಟಾರ ಅಂತೇಳಿ. ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರಂತ ಅವ್ರು. ಅದಕ್ಕೆ ಅಜ್ಜಿ ಹೇಳಿದ್ರಾಗ ಏನದ ರೀ, ಅಲ್ಲೇ ಯಾರು ತೀರ್ಕೊಂಡಾರ ಅವ್ರನ್ನ ಕಳಿಸ್ಲಿಕ್ಕೆ ಭಾಳ ಮಂದಿ ಕೂಡಿದ್ರೆ ಅವ್ರು ಸ್ವರ್ಗಕ್ಕೆ ಹೊಂಟಾರ. 5-6 ಮಂದಿ 10 ಮಂದಿ ಅಷ್ಟೇ ಬಂದಿದ್ರು, ಅವ್ರು ನರಕಕ್ಕೆ ಹೊಂಟಾರ ಅಂತೇಳಿ. ಅಂದರೆ ನಾವು ಹೋದ ಮೇಲೆ ಅಟ್ಲೀಸ್ಟ್ ಕೆಲವು ಜನ ಚಲೋ ಮನುಷ್ಯ ಇದ್ದಪ್ಪ, ಚಲೋ ಕೆಲಸ ಮಾಡ್ತಿದ್ದ, ಉಪಕಾರ ಮಾಡ್ತಿದ್ದ ಮಂದಿಗೆಲ್ಲ ಅಂತ ಇಷ್ಟು ಹೇಳಿದ್ರೆ ಸಾಕು. ಸೊ ಅದು ಬಿಟ್ಟು ಹೋಗೋದು. ಆಮೇಲೆ ಮತ್ತು ಗುರುರಾಜ್ ಕರೆದ ಈ ಸಲ ಕಸ್ತೂರಿ ಅವರಲ್ಲಿ ಭಾಳ ಚಂದ ಬರ್ದಾರ. ಅವ್ರು ಹೇಳ್ತಾರೆ, ದೇವ್ರ ಮುಂದೆ ಬೇಡ್ಕೊಳ್ಳೋದು 2 ಬೇಡ್ಕೊಳ್ರಿ ಅಂತ. ಮನಿ ಬೆಳ್ಳಿ ಬಂಗಾರ ಬೇಡ್ಕೋಬೇಡ್ರಿ. ಒಂದು, ನನ್ನ ಕೈ ಯಾವಾಗಲೂ ಹಿಂಗಿರಲಿ, ಹಿಂಗಿರೋದು ಬೇಡ. ಅಂದರೆ ಕೈ ಕೊಡೋ ಕೈ ಆಗಲಿ, ಬೇಡೋ ಕೈ ಆಗಬಾರ್ದು. ಇದು ಒಂದು. 2ನೇದ್ದು, ನಾನು ಮಲೀದಲ್ಲಿ ನನಗೆ ಮರಣ ಬರಲಿ. ಸೊ ಇವೆರಡು. ಯಾಕಂದರೆ ಸ್ವರ್ಗ ನರಕ ಬೇರೆ ಕಡೆ ಇಲ್ಲರಿ, ಎಲ್ಲ ಇಲ್ಲೇ ಅವ. ಕೆಲವೊಂದು ಹಾಸ್ಪಿಟ್ಲಿಗೆ ವೃದ್ಧಾಶ್ರಮದಾಗ ಹೋದಾಗ ನೋಡ್ತೀವಲ್ಲ, ನರಕನೇ ಅದು. ಎಲ್ಲ ಟ್ಯೂಬ್ ಹಚ್ಕೊಂಡು ಯಾಕೆ ಬದುಕಬೇಕು? ಅಂಥದ್ದು ಬದುಕು ಕೊಡಬೇಡಪ್ಪ ದೇವರೇ, ಮಲಗಿದಲ್ಲೇ ತೊಗೊಂಡು ಹೋಗ್ಬಿಡು. ಸೊ ಅದಕ್ಕೆ ಕನಸುಗಳು ಇನ್ನು ಏನೋ ಇನ್ನೊಂದು ನನಗೆ ಅಗದಿ ನಂದು ದೇವರು ಅದು ಮಾಡಿದರೆ ಏನಂದ್ರೆ ನನ್ನ ವಿಶೇಷನ ಅಟ್ ಎ ಟೈಮ್ ತೊಗೊಂಡು ಹೋಗುವಂತ ಯಾವಾಗ ಕೇಳ್ತೀನಿ. ಯಾಕೆ ಆಕೆ ಇಲ್ಲದೆ ನಾ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾ ಇಲ್ಲದೆ ಆಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಾಧಿಸುವಂಥದ್ದು ಖಂಡಿತವಾಗಿ ನಾನು ಏನೂ ಇಲ್ಲ. ಅಂದರೆ ನಾನು 50 ವರ್ಷ ಹಿಂದೆ ವಿಚಾರ ಮಾಡಿ ನೋಡಿದಾಗ ಈಗ ಮಾಡಿದ್ದಕ್ಕೆ ಸಾರ್ಥಕತೆ, ಖುಷಿ ಇದೆ. ನಾನು ಅಂದ್ಕೊಂಡಕ್ಕಿಂತನೂ ಏನೇನು ಮಾಡಬೇಕು ಖಂಡಿತವಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ನನ್ನ ಸ್ವಾರ್ಥ ಸಾಧನೆ ಖಂಡಿತವಾಗಿಯೂ ಇಲ್ಲ. ಆದರೆ ಇನ್ನೂ ಸಮಾಜಕ್ಕೆ ನನ್ನಿಂದ ಉಪಯೋಗ ಆಗುವಂತೆ ಮಾಡೋದು ಅಂತ ಹೇಳಿ. ಸರ್, ಕೊನೆಯದಾಗಿ ಬದುಕಿನ ಕನಸುಗಳನ್ನು ಹೊತ್ತು ಸಾಕ್ತಾ ಇರುವಂಥ ಯುವಕರಿಗಾಗಿರ್ಬೋದು, ಕಲಾವಿದರಿಗೆ ಅಥವಾ ನಮ್ಮ ಕೇಳುಗರಿಗೆ KLE ವೇಣುಧ್ವನಿಯ ಮೂಲಕ ಒಂದು ಸಂದೇಶ ಅನ್ನೋದಾದರೆ ಯಾವ ಸಂದೇಶವನ್ನು ಕೊಡ್ತೀರಾ? ಸಂದೇಶ, ಯಾಕಂದರೆ ಸಂದೇಶ ಕೊಡೋ ಅಷ್ಟು ದೊಡ್ಡ ಮನುಷ್ಯನ ಅಲ್ಲ. ಹಾಗೆ ಹೋದ ಕೆಲವು ಜನರ ಬಗ್ಗೆ, ಸಿದ್ದೇಶ್ವರ ಸ್ವಾಮಿಗಳಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಅವ್ರ ಬಗ್ಗೆ ತಿಳ್ಕೊಂಡ್ರೆ ಎಷ್ಟು ಜಾಸ್ತಿ ತಿಳ್ಕೊತೀವಲ್ಲ, ಆವಾಗ ಹೌದಲ್ಲ ಅವ್ರು ಸಿದ್ದೇಶ್ವರ ಸ್ವಾಮಿಗಳು ಯಾವ ಒಂದು ಬಿಳಿ ಲುಂಗಿ ಒಂದು ಶರ್ಟ್ ಇಟ್ಕೊಂಡು ಆದರೂ ಎಂಥ ಮಹಾತ್ಮರಿದ್ರು ಅವರು. ಸೊ ಅಂಥವನ್ನು ತಿಳ್ಕೊಳ್ರಿ. ಈಗ ಮನಸ್ಸು ಏನದ ನೋಡ್ರಿ, ಕೆಟ್ಟದ್ರ ಕಡೆ ಭಾಳ ಲಘು ಹೋಗ್ತದೆ, ಕೆಟ್ಟರ ಕಡೆ ಭಾಳ ಲಘು ಅಟ್ರಾಕ್ಟ್. ಕೆಟ್ಟ ವಿಚಾರ ಇರ್ಬೋದು, ಕೆಟ್ಟ ಪ್ರವೃತ್ತಿ ಇರ್ಬೋದು, ಕೆಟ್ಟ ಚಟ ಇರ್ಬೋದು, ಹವ್ಯಾಸ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಮೊದಲು ಕಲ್ಕೋಬೇಕು. ನಾನು ಇಲ್ಲ, ನಾ ಹೋಗೋದಿಲ್ಲ ಇವ್ರಿ. ಈ ಸಣ್ಣ ವಯಸ್ಸಿನಾಗ ಸಿಗರೇಟ್ ಸೇದೋದು ಭಾಳ ಕಾಮನ್ ಆಗ್ಬೋದು, ನೋಡ್ಲಿ ಹೆಂಗೆ ಬಿಡ್ತೀನಿ ಅಂತಂದಾಗಿರೋದು. ಆದರೆ ನಿಮ್ಮ ಮನಸ್ಸು, ಅದಕ್ಕೆ ನಾ ಯುವಕರಿಗಾಗಿ ಹೇಳೋದು ಅಥವಾ ಎಲ್ಲರಿಗೂ ಹೇಳೋದು ಏನಂದರೆ, ನಿಮ್ಮ ಜೀವನ ಹೆಂಗಿರಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ಮಂದಿಗೆ ಬೈಯೋದ್ರಾಗ ಅರ್ಥ ಇಲ್ಲ, ದೇವ್ರಿಗೆ ಬೈಯೋದ್ರಾಗ ಅರ್ಥ ಇಲ್ಲ. ಭಾಳ ಏನು ಮಾಡ್ತೀವಿ, ದೇವ್ರಿಗೆ ಬೈತೀವಿ ನಾವು. ನನ್ನ ನಸೀಬ ಕೆಟ್ಟದ್ದು. ನಸೀಬು ಇಲ್ಲ, ನಿಮ್ಮ ನಸೀಬು. ನಾನಂತೂ ನಸೀಬಿಗೆ ವಿಶ್ವಾಸ ಇಡಂಗಿಲ್ಲ. ನಾ ಇವತ್ತು ಅಕಸ್ಮಾತ್ ನನ್ನ ಜೀವನ ಸಾರ್ಥಕತೆಯನ್ನು ಪಡೆದಿದ್ರೆ ಖಂಡಿತವಾಗಿಯೂ ನಾನೇನೋ ಒಳ್ಳೆ ಮಾಡಿದ್ದೀನಿ ನನ್ನಿಂದ. ಉಳಿದವ್ರು ಸಹಯೋಗ ಇರ್ತದೆ, ಸಮಾಜ ಅವರೆಲ್ಲ ಇದ್ದೇ ಇರ್ತದೆ. ಆದರೆ ಮೊದಲು ನಾನೇ ಕೆಟ್ಟ ಆಗ್ಬೇಕಂತ ಡಿಸೈಡ್ ಮಾಡಿದಾಗ ಯಾರೇನು ಮಾಡ್ಲಿಕ್ಕಾಗುತ್ತೆ? ಈಗ ಒಬ್ಬ ಅಪ್ಪ ಇದ್ದ, ಎಲ್ಲರೂ ಚಟ ಇದ್ದು, ಹೆಂಡ್ತಿನ ಬಡಿತಿದ್ದ, ಚೋರಿ ಎಲ್ಲ ಮಾಡ್ತಿದ್ದ. ಅವ್ನು 2 ಗಂಡ್ಮಕ್ಳಿದ್ರು, ಟ್ವಿನ್ಸ್. ಮುಂದೆ ಒಂದು ಸ್ವಲ್ಪ ವರ್ಷ ದೊಡ್ಡ ಹುಡುಗರು 2 ದೊಡ್ಡವದು. ಅಪ್ಪ ಸತ್ತೋದ. ಒಬ್ಬ ಹುಡುಗ ಜೈಲ್ನಾಗಿದ್ದ, ಮತ್ತೊಬ್ಬ ಹುಡುಗ ಭಾಳ ಚಲೋ ನೌಕರಿ ಮಾಡ್ಕೊಂಡು ಚಲೋ ಮಾಡಿ ಸಮಾಜದಾಗ ಚಲೋ ಹೆಸರು ಗಳಿಸಿದ್ದ. ಯಾರೋ ಪ್ರೆಸ್ ರಿಪೋರ್ಟ್ರಿಗೆ ಇಬ್ಬರು ಸೇಮ್ ಅಪ್ಪನ ಮಕ್ಕಳು ಟ್ವಿನ್ಸ್, ಇವ್ರು ಹೆಂಗಾದ್ರು ಅಂತ ಇಂಟರ್ವ್ಯೂ ಮಾಡ್ಬೇಕಂತೇಳಿ. ಅದಕ್ಕೆ ಅವ್ನು ಫಸ್ಟ್ ಇವ್ನು ಚಲೋ ವ್ಯಕ್ತಿ ಇದ್ದ ಹೋಗಿ ಕೇಳಿದಂತ, ಏನಪ್ಪ ಮತ್ತು ನಿಮ್ಮ ಅಪ್ಪ ಹಿಂಗಿದ್ದ, ನೀ ಹಿಂಗೆ? ನಮ್ಮ ಅಪ್ಪನ ನೋಡಿ ಅಣ್ಣ ಅವನಂಗೆ ಆಗಬಾರ್ದು ಅಂತೇಳಿ ನಾ ಇದನ್ನೆಲ್ಲ ಚಲೋ ಕಲ್ಕೊಂಡು ಹಿಂಗಾದೆ. ಇವ ಜೈಲ್ನಾಗಿದ್ದ ವ್ಯಕ್ತಿ ಕಡೆ ಹೋದಂತ.
ಅಲ್ವಾ ನಿಮ್ಮ ಅಪ್ಪ ಹಿಂಗಿದ್ದ ಹಿಂಗಾದೆ ಅಂತ. ನಮ್ಮ ಅಪ್ಪನ ನೋಡಿ ನಾನು ಹಂಗೆ ಆಗಬೇಕು ಅಂದರೆ ಈಗ ನಿಮ್ಮ ಮೇಲೆ ಡಿಸೈಡ್. ಅಪ್ಪ ಇವನು ಹೇಳ್ತಾನೆ ನಮ್ಮ ಅಪ್ಪ ಹಂಗಿದ್ದಾಗ ಹಂಗೆ ಆಗಬಾರ್ದು ಡಿಸೈಡ್ ಮಾಡಿದೆ ಅಂತೇಳಿ ಇವ ಆಗ್ತಾನೆ ಅವನಂಗೆ ಆಗ್ಬೇಕು. ಅದಕ್ಕೆ ನೀವು ಏನು ಆಗಬೇಕು, ಹೆಂಗೆ ಆಗಬೇಕು, ಸಮಾಜಕ್ಕೆ ಯಾವ ರೀತಿ ಸಹಾಯ ಮಾಡಬೇಕು, ದೇವರ ಋಣ ಯಾವ ರೀತಿ ತೀರಿಸ್ಬೇಕು, ಇದನ್ನು ಮೊದಲು ನೀವು ಡಿಸೈಡ್ ಮಾಡ್ಕೊಂಡ್ರಿ ಒಳ್ಳೆಯ ವಿಚಾರಗಳು ಬರ್ತಾವೆ, ಅದನ್ನ ಫಾಲೋ ಮಾಡಿರಿ. ನಿಮಗೆ ನಿದ್ದೆ ಚಲೋ ಹತ್ತಲಿಕ್ಕೆ ಹತ್ತಿದ್ರೆ ನೀವು ಸುಖವಾಗಿದ್ರಿ ಅಂತ ತಿಳ್ಕೊಡಿ. ರಾತ್ರಿ ಹೊಳ್ಳ್ಯಾಡ್ಲಿಕ್ಕತ್ತೀರಿ ಅಂತಂದರೆ ನಿಮ್ಗೆ ಏನೋ ತಪ್ಪದಂತ ತಿಳ್ಕೊಡಿ, ನೀವು ಮಾಡ್ಕೊಡಿ. ಓದ್ರಿ, ಪುಸ್ತಕ ಓದೋದ್ರಿಂದ ನಿಮ್ಗೆ ಹೆಚ್ಚಿನ ಆತ್ಮಶಕ್ತಿ ಆತ್ಮಸ್ಥೈರ್ಯ ಬರ್ತದೆ. ನಿಮ್ಮನ್ನು ನೀವು ಬೆಳೆಸ್ಕೊಳ್ರಿ ಅಂತ ಇಷ್ಟೇ ಹೇಳ್ತೀನಿ, ಮತ್ತೆ ಹೇಳೋದಿಲ್ಲ. ನಾನು ದೊಡ್ಡ ಮನುಷ್ಯ ಸಂದೇಶ ಖಂಡಿತವಾಗಿ ನಾವು ಕೊಡ್ತಾ ಇಲ್ಲ. ಆದರೆ ನಾನು ಅತಿ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಆಗೋ ಚಾನ್ಸ್ ಭಾಳ ಇತ್ತು ನನಗೆ. ಯಾಕಂದ್ರೆ ಬರೀ ತಾಯಿ ಇದ್ದರು, ಸ್ಟೂಡೆಂಟ್ಸ್ ಯಾರು ಜೋಡಿ ಆಗ್ತದೆ ಹೊರಗೆ ಬಿಡ್ತಿದ್ರು. ನನ್ನ ಹಾಸ್ಟೆಲ್ದಾಗಿದ್ದೆ, ನಾನು ಹಾಸ್ಟೆಲ್ದಾಗಿದ್ದರೆ ಕೆಡ್ತಾರ ಅಂತಂತಾರೆ. ಅಂದರೆ ಕೆಟ್ಟ ಆಗೋ ಅಂಥದ್ದು ನೂರಾರು ಅವಕಾಶಗಳಿದ್ದರು, ಆಗಲಿಲ್ಲ. ಸೊ ನನ್ನ ಮೇಲೆ ಡಿಪೆಂಡ್. ಅದಕ್ಕೆ ನಿಮ್ಮ ಭವಿಷ್ಯ ಎಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಜೀವನ ಚಲೋ ಆಗಬೇಕು, ನರಕ ಆಗಬೇಕು, ಸ್ವರ್ಗ ಆಗಬೇಕು, ನಿಮ್ಮ ಕೈಯಲ್ಲಿದೆ. ನೀವು ಡಿಸೈಡ್ ಮಾಡಿರಿ, ಅದ್ರ ಪ್ರಕಾರ ಮಾಡಿ. ಇಷ್ಟೇ ಹೇಳ್ತಾರೆ. ಧನ್ಯವಾದಗಳು ವೇಣುಧ್ವನಿ. ಖಂಡಿತ ಸರ್ ತಮ್ಮ ಒಂದು ಅನುಭವದ ಮಾತುಗಳು ಜೊತೆಗೆ ಪ್ರೇರಣಾದಾಯಕ ವಿಚಾರಗಳು, ಹಾಗೆಯೇ ತಮ್ಮ ಅಮೂಲ್ಯ ಸಮಯಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ್ ಕುಲಕರ್ಣಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.